ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಇವತ್ತು ನಿಮಗೆ ವಿಡಿಯೋದಲ್ಲಿ ಭಾರತ ಸಂವಿಧಾನದಲ್ಲಿರುವ ಹಣಕಾಸು ವಿಚಾರಗಳು, ಮನಿ ಮ್ಯಾಟರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನ ಟೋಟಲ್ ಒಂದು 395 ಬೇಸಿಕ್ ವಿಧಿಗಳು, ಅದಕ್ಕೊಂದು ಅಡಿಷನ್ಸ್ ವಿಧಿಗಳು, ಸುಮಾರಷ್ಟು ವಿಧಿಗಳಿದೆ. ಅದರಲ್ಲಿ ಸುಮಾರು 60 ವಿಧಿಗಳು ಹಣಕಾಸಿನ ಮ್ಯಾಟ್ರಿಗೆ ಸಂಬಂಧಪಟ್ಟಿರ್ತವೆ. ಆ ಎಲ್ಲದನ್ನ ಕಾಂಪ್ಯಾಕ್ಟ್ ಆಗಿ ಕೊಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ. ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿರಿ. ದಿಸ್ ಈಸ್ 117th ವಿಡಿಯೋ, 117ನೇ ವಿಡಿಯೋ ಗ್ಯಾಲರಿ. ಇಷ್ಟು ವಿಡಿಯೋಗಳು ಕೊಟ್ಟಿದ್ದೀವಿ. ಇದರಲ್ಲಿ 8th ವಿಡಿಯೋ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರ್ತಿರುವಂಥ 8ನೇ ವಿಡಿಯೋ, ಚಾಪ್ಟರ್ 2 ಅಂತ ನಾನು ಹೆಡ್ಡಿಂಗ್ ಹಾಕಿದ್ದೀನಿ. ಆದರೆ ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ಸಂವಿಧಾನದ ಬಗ್ಗೆ ಕೊಡ್ತಾ ಇರುವಂಥ ಇದು 8ನೇ ವಿಡಿಯೋ, ಎಮರ್ಜೆನ್ಸಿ ಬಗ್ಗೆ ಇದೆ, ಸುಮಾರಷ್ಟು ಮ್ಯಾಟ್ರ್ಗಳಿದೆ. ಈ ವಿಷಯದಲ್ಲಿ ನಾನು ಮನಿ ಮ್ಯಾಟರ್ ತಗೊಂಡೋಗ್ತೀನಿ. ದ ವೆರಿ ಫಸ್ಟ್ ಕ್ವಶನ್, ಒಕ್ಕೂಟ ಬಜೆಟ್ ಕುರಿತು ಭಾರತ ಸಂವಿಧಾನದಲ್ಲಿರುವ ಉಲ್ಲೇಖವು. ಅಂದರೆ ಯೂನಿಯನ್ ಬಜೆಟ್, ನೀವು ಜನರಲ್ ಆಗಿ ನಾವೇನು ಮಾತಾಡ್ತಾ ಬಳಸ್ತೀವಿ, ಕೇಂದ್ರ ಬಜೆಟ್ ಅಂತಿರ್ತೀವಿ. ಕೇಂದ್ರ ಅನ್ನೋದನ್ನ ಸಂವಿಧಾನ ಬಳಸಿಲ್ಲ, ಸೆಂಟರ್ ಅಂತ ಬಳಸಲ್ಲ, ಯೂನಿಯನ್ ಅಂತ ಬಳಸುತ್ತೆ. ಅದಕ್ಕೆ ನಾನು ಒಕ್ಕೂಟ ಬಜೆಟ್ ಅಂತ ತಗೊಳ್ತಾ ಇದ್ದೀನಿ. ಯೂನಿಯನ್ ಬಜೆಟ್ ಸಂವಿಧಾನದಲ್ಲಿ ಯಾವ ಥರ ಮೆನ್ಷನ್ ಆಗಿದೆ? ವಾರ್ಷಿಕ ಹಣಕಾಸು ಪತ್ರ, ವಾರ್ಷಿಕ ಹಣಕಾಸು ಹೇಳಿಕೆ, ಆಯವ್ಯಯ ಪತ್ರ ಮತ್ತು ಸಂವಿಧಾನದಲ್ಲಿ ಉಲ್ಲೇಖವಾಗಿಲ್ಲ. ವಾಟ್ ಇಸ್ ಯುವರ್ ಡಿಸಿಷನ್? ಕ್ಯಾನ್ ಯು ಥಿಂಕ್? ಓಕೆ, ದ ರೈಟ್ ಆನ್ಸರ್ ವಾರ್ಷಿಕ ಹಣಕಾಸು ಹೇಳಿಕೆ ಅಂತ. ಆಯವ್ಯಯ ಪತ್ರವಂತ ಹೇಳಿ ಕರೆದಿಲ್ಲ. ಅದು ನಾವೇನು ಅನ್ಕೋತೀವಿ, ಬಜೆಟ್ ಅಂದರೆ ಆಯವ್ಯಯ ಪತ್ರ, ಅದು ನಮ್ಮ ಆಡು ಭಾಷೆ. ಇನ್ಕ್ಲೂಡಿಂಗ್ ಬಜೆಟ್ ಅಂತಲೂ ಕೂಡ ಸಂವಿಧಾನದಲ್ಲಿ ಮೆನ್ಷನ್ ಮಾಡ್ಕೊಂಡಿಲ್ಲ. ವಾರ್ಷಿಕ ಹಣಕಾಸು ಹೇಳಿಕೆ ಅಂಥೇಳಿ ಅದನ್ನು ಕರೆಯುತ್ತೆ. ಈ ವಾರ್ಷಿಕ ಹಣಕಾಸು ಹೇಳಿಕೆ ಕುರಿತು ಭಾಗ 5 ಅನ್ನೋದು ಯೂನಿಯನ್ ಅಂತ ಒಂದು ಭಾಗ. ಅದು ರಾಷ್ಟ್ರಪತಿ, ಸಂಸತ್ತು ಎಲ್ಲ ಬರ್ತೈತೆ ಅದರಲ್ಲಿ. ಅಂದರೆ ಏನು ಕೇಂದ್ರ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಬರುತ್ತೆ ಅದು ಅಷ್ಟು ಬರೋದು ಭಾಗ 5ರಲ್ಲಿ. ಅದರಲ್ಲಿ ಚಾಪ್ಟರ್ 2 ಪಾರ್ಲಿಮೆಂಟ್, ಅದರಲ್ಲಿ 1 ಸೆಕ್ಷನ್ನಲ್ಲಿ ಪ್ರೊಸೀಜರ್ 3ನಲ್ಲಿ ಏನು ಬರುತ್ತೆ ಅಂತ ಅಂದರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಬರುತ್ತೆ. 112ರಿಂದ 117ನೇ ವಿಧಿವರೆಗೆ ಅಷ್ಟು ವಿಧಿಗಳು ಈ ಫೈನಾನ್ಷಿಯಲ್ ಮ್ಯಾಟ್ರಿಗೆ ಸಂಬಂಧಪಡ್ತವೆ. ಅದರಲ್ಲಿ ಒಂದು ವಿಧಿ 112, 112ನೇ ವಿಧಿ ಏನು ಹೇಳುತ್ತೆ? ವಾರ್ಷಿಕ ಹಣಕಾಸು ಹೇಳಿಕೆ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೆಯುತ್ತೆ. ಅಲ್ಲಿಗೆ ಭಾರತ ಸಂವಿಧಾನದಲ್ಲಿ ಬಜೆಟ್ ಕುರಿತು ಪ್ರಸ್ತಾಪ ಆಗಿರೋದು ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಒಕ್ಕೂಟ ಬಜೆಟ್ ಮಾಡುವುದು ಇದರ ಕುರಿತಾಗಿರುತ್ತದೆ. ಯಾವುದರ ಕುರಿತು ಬಜೆಟ್ ಮಾಡ್ತೀವಿ? ಭಾರತದ ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಆವರ್ತ ನಿಧಿ, ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಭಾರತದ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಆಫ್ ಇಂಡಿಯನ್ ಗೌರ್ಮೆಂಟ್ ಆ್ಯಂಡ್ ಹಣಕಾಸು ಆಯೋಗದ ವರದಿ, ಫೈನಾನ್ಷಿಯಲ್ ಕಮಿಷನ್ ರಿಪೋರ್ಟ್. ಯಾವುದ್ರ ಬಗ್ಗೆ ನಾವು ಒಕ್ಕೂಟದ ಬಜೆಟ್ ಮಾಡ್ತೀವಿ? ಗೆಸ್ ಮಾಡಿ. ದ ರೈಟ್ ಆನ್ಸರ್ ಭಾರತದ ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಒಂದು ಬರುತ್ತೆ. ಇದು 266ನೇ ವಿಧಿಯಲ್ಲಿ ಬರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ನ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ಸಂಚಿತ ನಿಧಿಗೋಸ್ಕರನೇ ಬಜೆಟ್ ಮಾಡ್ತೀವಿ. ಭಾರತ ಸಂಚಿತ ನಿಧಿಗಾಗಿ ಭಾರತದ ಬಜೆಟ್, ಕೇಂದ್ರ ಬಜೆಟನ್ನು ಮಾಡ್ತೀವಿ. ಒಕ್ಕೂಟ ಲೇಖಾನುದಾನ, ವೋಟ್ ಆನ್ ಅಕೌಂಟ್ ಎಂಬುದು ಯಾವುದಕ್ಕೆ ಸರಿಯಾಗುತ್ತದೆ? ಲೇಖಾನುದಾನ ಅನ್ನೋ ಪದವನ್ನು ಬಜೆಟ್ ಆದ ನಂತರ ಮಂಡಿಸ್ತಾರೆ. ನೀವು ಕೇಳಿರ್ಬೋದು, ಈ ತಿಂಗಳಲ್ಲಿ ಯೂನಿಯನ್ ಬಜೆಟ್ ಆಗಿದೆ, ಸ್ಟೇಟ್ ಬಜೆಟ್ ಆಗಿದೆ. ಆ ಬಜೆಟ್ ಆದ ಟೈಮಲ್ಲಿ ವೋಟ್ ಆನ್ ಅಕೌಂಟ್ ಅನ್ನೋ ಪದನೂ ಕೂಡ ನೆಕ್ಸ್ಟ್ ಡೇ ಪೇಪರಲ್ಲಿ ಪಬ್ಲಿಷ್ ಆಗಿರುತ್ತೆ. ಏನಿದು ವೋಟ್ ಆನ್ ಅಕೌಂಟ್? 1, 2, 3, 4 ಚಾಯ್ಸ್ ಇದೆ. ಗೆಸ್ ಮಾಡಿ. ಹಣಕಾಸು ವರ್ಷದ ಭಾಗಕ್ಕೆ ಅಂದಾಜು ಮಾಡಲಾದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಮುಂಚಿತವಾಗಿ ಅನುದಾನಕ್ಕೆ ಒಪ್ಪಿಗೆ ಕೊಡಲು, ಅನಿರೀಕ್ಷಿತ ಬೇಡಿಕೆಗಳನ್ನು ಈಡೇರಿಸಲು, ಹಣಕಾಸು ವರ್ಷದಲ್ಲಿ ಚಾಲ್ತಿ ಸೇವೆಗೆ ಸೇರಿಲ್ಲದ ಅಸಾಧಾರಣ ಅನುದಾನಕ್ಕೆ ಒಪ್ಪಿಗೆ ಕೊಡಲು, ಮೇಲಿನ ಎಲ್ಲವೂ. ನಮಗೇನು ಅನಿಸುತ್ತೆ ಅಂದರೆ, ಸಾಮಾನ್ಯವಾಗಿ ಬಜೆಟ್ ಆದ ತಕ್ಷಣ, ಈಗ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಬಜೆಟ್ ಮಂಡಿಸ್ತಾರೆ 1-2 ಅವರ್. ನಮ್ಮ ಕುಮಾರಸ್ವಾಮಿ ಅವರು 3 ಅವರ್ ಬಜೆಟ್ ಮಂಡಿಸಿದ್ರು. ಆ ಬಜೆಟ್ ಮಂಡಿಸಿದ ಒಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅವರು. ಆದರೆ ಬಜೆಟ್ ಅಲ್ಲ ಅದು. ಬಜೆಟ್ಟು ಒಂದು 2.5 ಲಕ್ಷ ಕೋಟಿ ರೂಪಾಯಿಗಿದ್ರೆ ಇಮಿಡಿಯೇಟ್ ಒಂದಿಷ್ಟು 20,000 ಕೋಟಿ ಶಾರ್ಟ್ ಟರ್ಮ್ ಇಮಿಡಿಯೇಟ್ ಮ್ಯಾನೇಜ್ ಮಾಡೋಕ್ಕೆ, ಮುಂಚಿತವಾಗಿ ಅನುದಾನಕ್ಕೆ ಒಪ್ಪಿಗೆ ಕೊಡಲು. ಮೀನ್ಸ್ ಬಜೆಟ್ ಏಪ್ರಿಲ್ 1ರಿಂದ ಜಾರಿಗೆ ಬರಬೇಕು. ಇಮಿಡಿಯೇಟ್ ಬರದೇ ಇದ್ದರೆ ಏಪ್ರಿಲ್ ತಿಂಗಳು ಮ್ಯಾನೇಜ್ ಮಾಡೋಕ್ಕೆ, ಮೇವರೆಗೂ ಮ್ಯಾನೇಜ್ ಮಾಡೋದಕ್ಕೆ ಒಂದಷ್ಟು ಅನುದಾನ 10%ನಷ್ಟು ತಗೋತಾರೆ. ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ 10%. ಅದನ್ನು ನಾವು ಲೇಖಾನುದಾನ ಅಂತ ಕರಿತೀವಿ. ಓಕೆ, ಈ ಲೇಖಾನುದಾನ ಇದು ಹೌದು, ಇದು ಹೌದು, ಇದು ಹೌದು, ಮೇಲಿನ 3 ಕಾರಣಕ್ಕೆ ಮಂಡಿಸ್ಬೋದಾಗಿರುತ್ತೆ. ಮೇಲಿನ ಎಲ್ಲವೂ ಸರಿಯಾಗಿದೆ. ಏನಿದು ವೋಟ್ ಆನ್ ಅಕೌಂಟ್? ಎಲ್ಲಿರುತ್ತಿದು ಅಂದರೆ
ಸಂವಿಧಾನದಲ್ಲಿ 116ನೇ ವಿಧಿಯಲ್ಲಿದೆ. ಅಂದರೆ ಒಂದು ಬಜೆಟ್ ಮಂಡಿಸಿದ ನಂತರ ತಾತ್ಕಾಲಿಕವಾಗಿ ಹಣ ಬಳಸಲು ಒಪ್ಪಿಗೆ ಪಡೆಯುವುದು, ಒಂದು ನಿರ್ಗಮಿಸುವಂಥ ಸರ್ಕಾರ, ನಿರ್ಗಮಿಸುವ ಸರ್ಕಾರ ಮಂಡಿಸೋದಕ್ಕೆ ಪೂರ್ಣ ಬಜೆಟ್ ಏನಲ್ಲ, ಅದು ವೋಟ್ ಆನ್ ಅಕೌಂಟ್ ಅಂತ ಕೆಲವರು ಕರೀತಾರೆ, ಆ ಥರದ್ದು ಇವನ್ನು ನಾವು ಲೇಖಾನುದಾನ ಅಂತ ಕರಿತೀವಿ. 116 ವಿಧಿಯಲ್ಲಿದೆ. ನೆಕ್ಸ್ಟ್ ಧನ ವಿಧೇಯಕ, ಮನಿ ಬಿಲ್ ಬಗ್ಗೆ ಹೋಗೋಣ. ಮನಿ ಬಿಲ್ ಬಗ್ಗೆ ಸಂವಿಧಾನದಲ್ಲಿ ಪ್ರಸ್ತಾಪ ಇದೆಯಾ? ಏನದು ಹಂಗಂದರೆ, ಒಕ್ಕೂಟದ ಧನ ವಿಧೇಯಕದ ಬಗ್ಗೆ ಯಾವ ವಿಧಿಗಳಲ್ಲಿ ಪ್ರಸ್ತಾಪವಿದೆ ಅಂದರೆ, ಭಾರತ ಸರ್ಕಾರ ಧನ ವಿಧೇಯಕ ಮಂಡಿಸೋದ್ರಾದರೆ ಎಲ್ಲಿ ಇದರ ಬಗ್ಗೆ ಪ್ರಪೋಸಲ್ಸ್ ಇರುತ್ತೆ ಅಂತ. 109, 110, 111, 109 ಆ್ಯಂಡ್ 110 ಏನಿದು? ಈ ವಿಧಿಗಳಲ್ಲಿ ಯಾವ ವಿಧಿಗಳಲ್ಲಿ ಪ್ರಸ್ತಾಪ ಇದೆ ಅಂದರೆ, ದ ರೈಟ್ ಆನ್ಸರ್ 109 ಆ್ಯಂಡ್ 110 ಎರಡರಲ್ಲೂ ಧನ ವಿಧೇಯಕದ ಬಗ್ಗೆ ಪ್ರಸ್ತಾಪ ಬರುತ್ತೆ. ಏನಿದು ಧನ ವಿಧೇಯಕ? ಮನಿ ಬಿಲ್ ಅಂದರೆ ಡಿಸ್ಕಸ್ ಮಾಡೋಣ. ಧನ ವಿಧೇಯಕ ಅಂದರೆ ಅದಕ್ಕೆ ಸಂಬಂಧಪಟ್ಟ ವಿಶೇಷ ಪ್ರಕ್ರಿಯೆ. ಬಿಲ್ಗಳಲ್ಲಿ 2 ಥರ ಬಿಲ್ ಇರುತ್ತೆ, ಜನರಲ್ ಬಿಲ್ ಆ್ಯಂಡ್ ಮನಿ ಬಿಲ್. ಸಾಮಾನ್ಯ ಮಸೂದೆಗಳು ಮತ್ತು ಹಣಕಾಸು ಮಸೂದೆಗಳು. ಸಾಮಾನ್ಯ ಮಸೂದೆಗಳನ್ನು ರಾಜ್ಯಸಭೆಯಲ್ಲೂ ಮಂಡಿಸಬಹುದು ಮೇಲ್ಮನೆಯಲ್ಲಿ, ಲೋಕಸಭೆಯಲ್ಲೂ ಮಂಡಿಸ್ಬೋದು ಕೆಳಮನೆಯಲ್ಲಿ. ಬಟ್ ಮನಿ ಬಿಲ್ಗಳನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ದ ಸ್ಪೆಷಲ್ ಪವರ್ ಇರುತ್ತೆ. ಮನಿ ಬಿಲ್ ವಿಚಾರದಲ್ಲಿ ಲೋಕಸಭೆ ಅನುಮತಿ ಪಡೆಯಲು ವಿಫಲ ಆದರೆ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ, ಅಷ್ಟು ಸ್ಪೆಷಲ್ ಇರುತ್ತೆ. ಅದು 109ನಲ್ಲಿ ಹಣ ವಿಧೇಯಕ, ಧನ ವಿಧೇಯಕ ಸಂಬಂಧಪಟ್ಟ ವಿಶೇಷ ಪ್ರಕ್ರಿಯೆ ಬಗ್ಗೆ ಹೇಳ್ತಾನೆ. ಹಂಗಾರೆ ವಾಟ್ ಈಸ್ ಧನ ವಿಧೇಯಕ, ಯಾವುದನ್ನು ಧನ ವಿಧೇಯಕ ಅನ್ಬೇಕು ಅನ್ನೋದನ್ನು 110ನೇ ವಿಧಿಯಲ್ಲಿ ಅದ್ರ ಬಗ್ಗೆ ಪರಿಭಾಷೆ ಮೀನಿಂಗ್ ಕೊಡ್ತಾ ಹೋಗ್ತಾರೆ. ಏನದು ಧನ ವಿಧೇಯಕ ಯಾವುದು ಅಂತ ಅಂದರೆ, ಯಾವುದೇ ತೆರಿಗೆಯನ್ನು ವಿಧಿಸುವುದು, ರದ್ದು ಮಾಡುವುದು, ಮಾಫಿ ಮಾಡುವುದು, ಬದಲಾಯಿಸುವುದು, ವಿನಿಮಯಗೊಳಿಸುವುದು, ಇದಿಷ್ಟು ಧನ ವಿಧೇಯಕನೇ ಹೌದು. ಅಂದರೆ ಇದು ಒಂದು 6 ಪಾಯಿಂಟ್ಸ್ ಇದೆ, ಪಾಯಿಂಟ್ಸ್ ಹಾಕ್ಕೊಂಡಿದ್ದೀನಿ, ಕ್ವಶನ್ ಆನ್ಸರ್ ಅಲ್ಲ ಇದು. ನಂಬರ್ 2, ಭಾರತ ಸರ್ಕಾರವು ಸಾಲವಾಗಿ ತೆಗೆದುಕೊಳ್ಳುವುದು, ಗ್ಯಾರಂಟಿ ಕೊಡುವುದು, ಖಾತ್ರಿ ಅಂದರೆ ಗ್ಯಾರಂಟರ್ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ಇನ್ನೊಂದು ದೇಶದ ಸಾಲ ತಗೋಬೇಕಾದ್ರೆ, ಆ ಗ್ಯಾರಂಟಿ ಕೊಡುವುದು, ಮತ್ತು ಭಾರತ ಸರ್ಕಾರ ವಹಿಸಿಕೊಳ್ಳಬೇಕಾಗಿರುವ ಹಣಕಾಸಿನ ಬಾಧ್ಯತೆಗಳು, ರೆಸ್ಪಾನ್ಸಿಬಿಲಿಟೀಸ್ಗಳು, ಅವುಗಳಿಗೆ ಪಟ್ಟ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದು, ಈ ಸಂಬಂಧಪಟ್ಟ ಬಿಲ್ ಎಲ್ಲ ಧನ ವಿಧೇಯಕ ಆಗ್ತವೆ. ನಂಬರ್ 3, ಭಾರತ ಸಂಚಿತ ನಿಧಿ, ಸಾದಿಲ್ವಾರು ನಿಧಿ, ಕನ್ಸಾಲಿಡೇಟೆಡ್ ಫಂಡ್, ಕಾಂಟಿಜೆನ್ಸಿ ಫಂಡ್, ಅದರ ಅಭಿರಕ್ಷೆ ಮತ್ತು ಅಂಥ ಯಾವುದೇ ನಿಧಿಗೆ ಹಣವನ್ನು ಸಂದಾಯ ಮಾಡುವುದು, ವಾಪಸ್ ತೆಗೆಯೋದು, ಏನು ಬಜೆಟಲ್ಲಿ ಮಾಡ್ತೀವಲ್ಲ ಆ ಪ್ರೊಸೀಜರ್, ಇದಕ್ಕೂ ಕೂಡ ಧನ ವಿಧೇಯಕ ಅಂತೀವಿ. ಅಲ್ಲಿಗೆ ಬಜೆಟ್ ಅನ್ನೋದು ಕೂಡ ಒಂದು ಮನಿ ಬಿಲ್ ಅಷ್ಟೇ. ಹಾಗಂತ ಬಜೆಟ್ ಒಂದೇ ಮನಿ ಬಿಲ್ ಅಲ್ಲ, ಬೇಕಾದಷ್ಟು ಇರ್ತವೆ, ಬಜೆಟ್ ಕೂಡ ಒನ್ ಆಫ್ ದ ಮನಿ ಬಿಲ್. ನೆಕ್ಸ್ಟ್, ಭಾರತ ಸಂಚಿತದಿಂದ ಹಣವನ್ನು ವಿನಿಯೋಗಿಸುವುದು, ಯಾವುದೇ ವೆಚ್ಚವನ್ನು ಭಾರತ ಸಂಚಿತೆಯ ಮೇಲೆ ಹೊರಿಸಲಾದ ವೆಚ್ಚವೆಂದು ಘೋಷಿಸುವುದು ಹಾಗೂ ವೆಚ್ಚದ ಮೊಬಲಗನ್ನು ಹೆಚ್ಚಿಸುವುದು. ದೆನ್ ಭಾರತ ಸಂಚಿತ ನಿಧಿಯ ಲೆಕ್ಕಕ್ಕೆ, ಸರ್ಕಾರಿ ಲೆಕ್ಕಕ್ಕೆ ಜಮಾ ಮಾಡುವುದು, ಹಣವನ್ನು ಅಭಿರಕ್ಷಿಸುವುದು ಮತ್ತು ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟ ಬಿಲ್ಗಳು. ದೆನ್ ಉಪಖಂಡಗಳಲ್ಲಿ ನಿಗದಿಪಡಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಾಸಂಗಿಕವಾಗಿ ಸಂಬಂಧಪಟ್ಟ ವಿಷಯ. ಸ್ವಲ್ಪ ಸ್ಪೀಡಾಗಿ ಹೇಳಿದೆ ಅನಿಸುತ್ತೆ, ಯು ಕ್ಯಾನ್ ಪಾಸ್ ಅಂಡ್ ರೆಕಾರ್ಡ್ ದಿಸ್, ಇದನ್ನು ಕ್ಲೀನಾಗಿ ಓದ್ಕೊಳ್ಳಿ. ಈ 6 ಪಾಯಿಂಟ್ಗಳು A to Z ಏನು ಮೂಲ ಸಂವಿಧಾನದಲ್ಲಿ ಹೇಳಿದೆ ಅದೇ ಪದವನ್ನೇ ಬಳಸಲಾಗಿದೆ, ಯಾವುದೇ ನಾವು ಸಾಧನದವರ ಪದಗಳಲ್ಲ. ಈ 6 ಪಾಯಿಂಟ್ಗಳನ್ನು ನಾವು ಧನ ವಿಧೇಯಕ ಅಂತ ಕರಿತೀವಿ. ಈ ಟೈಮಲ್ಲಿ ಧನ ವಿಧೇಯಕಗಳು ಅಪ್ಲೈ ಆಗುತ್ತೆ. ಹಂಗಾರೆ ಧನ ವಿಧೇಯಕ ಸಂಬಂಧಪಟ್ಟ ವಿಶೇಷ ಪ್ರಕ್ರಿಯೆ ಏನು ಅಂತ ಅಂದರೆ, ಮನಿ ಬಿಲ್ಗಳನ್ನು ನೀವು ರಾಜ್ಯಸಭೆಯಲ್ಲಿ ಮಂಡಿಸತಕ್ಕದ್ದಲ್ಲ. ಅಂದರೆ ಒಕ್ಕೂಟ ಮನಿ ಬಿಲ್ಗಳು, ಭಾರತ ಸರ್ಕಾರದ ಮನಿ ಬಿಲ್ಗಳಿದ್ದಾವೆ ಅಂದರೆ ಯಾವ ಕಾರಣಕ್ಕೂ ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಕ್ಕೆ ಬರಲ್ಲ, ಲೋಕಸಭೆಯಲ್ಲೇ ಮಂಡಿಸಬೇಕು. ರಾಜ್ಯಸಭೆಯು ತನಗೆ ತಲುಪಿದ ದಿನಾಂಕದಿಂದ 14 ದಿನಗಳ ಒಳಗಾಗಿ 14 ಡೇಸ್ ಮಾತ್ರ ಅದಕ್ಕೆ ಅಥಾರಿಟಿ ಇರುತ್ತೆ, ತನ್ನ ಶಿಫಾರಸುಗಳ ಸಹಿತ ಅದನ್ನು ಲೋಕಸಭೆಗೆ ಹಿಂತಿರುಗಿಸಿ ಕಳಿಸತಕ್ಕದ್ದು. ಅಂದರೆ ಬೇರೆ ಬಿಲ್ಗಳನ್ನು ಲೋಕಸಭೆ ರಾಜ್ಯಸಭೆಗೆ ಕಳಿಸಿದರೆ ಅದಕ್ಕೆ ವ್ಯಾಲಿಡಿಟಿ ತುಂಬ ಇರುತ್ತೆ. ಬಟ್ ಮನಿ ಬಿಲ್ ಕಳಿಸಿದಾಗ ವಿತಿನ್ 14 ಡೇಸ್ ತನ್ನ ಶಿಫಾರಸು ಸಮೇತ ವಾಪಸ್ ಕಳಿಸ್ಬೇಕು. ಶಿಫಾರಸು ಇಲ್ಲದೆ ವಾಪಸ್ ಕಳಿಸ್ಬೋದು, ಒಪ್ಪಿ ವಾಪಸ್ ಕಳಿಸ್ಬೋದು, ಒಪ್ಪಿಗೆ ಇಲ್ಲ ಅಂತ ವಾಪಸ್ ಕಳಿಸ್ಬೋದು, ವಾಪಸ್ ಕಳಿಸಿ ಸುಮ್ಮನೆನೂ ಇರ್ಬೋದು. ದೇರ್ ಈಸ್ 5 ಪಾಸಿಬಿಲಿಟಿ. ಶಿಫಾರಸು ಸಹಿತ ಹಿಂತಿರುಗಿಸುವುದು, ಶಿಫಾರಸು ರಹಿತ ಹಿಂತಿರುಗಿಸುವುದು, ಒಪ್ಪಿ ಹಿಂತಿರುಗಿಸುವುದು, ಒಪ್ಪದೇ ಹಿಂತಿರುಗಿಸುವುದು, ಹಿಂತಿರುಗಿಸದೆ ಸುಮ್ಮನೆ ಇರೋದು. ಏನೇ ಮಾಡಿದರೂ ಅದು ಒಪ್ಪಿದೆ ಎಂದೇ ಪರಿಗಣಿಸಬಹುದಾಗಿದೆ. ಇವ್ರು ಹೇಳಿದ್ದನ್ನು, ರಾಜ್ಯಸಭೆ ಹೇಳಿದ್ದನ್ನು ಕೇಳಲೇಬೇಕು ಅಂತ ಇಲ್ಲ. ಅಲ್ಲಿಗೆ ಧನ ವಿಧೇಯಕದ ವಿಚಾರದಲ್ಲಿ ಲೋಕಸಭೆಗೆ ಸ್ಪೆಷಲ್ ಪವರ್, ಸುಪ್ರೀಮಸಿ ಇರುತ್ತದೆ. ಇದಕ್ಕೆ ಲೋಕಸಭೆ ಎಂಪಿಗಳಿಗೆ, ಲೋಕಸಭೆಯ ಸ್ಥಾನಗಳಿಗೆ ಹೆಚ್ಚು ಮಹತ್ವ ಕಂಡುಬರೋದು ಈ ಮ್ಯಾಟ್ರಲ್ಲಿ. ನೆಕ್ಸ್ಟ್,
ಒಂದು ವಿಧೇಯಕವು ಧನ ವಿಧೇಯಕವೇ ಅಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದರೆ, ಈಗ ಲೋಕಸಭೆಯಲ್ಲಿ ಒಂದು ಬಿಲ್ ಮಂಡಿಸ್ತಾರೆ, ಇದು ಮನಿ ಬಿಲ್ ಅಂತ ಹೇಳ್ತಾರೆ ಯಾರು, ಸರ್ಕಾರದವರು. ಅಪೋಸಿಷನ್ ಅವರು ಇಲ್ಲ ಇದು ಮನಿ ಬಿಲ್ ಸಂಬಂಧಪಡಲ್ಲ ಅಂತಾರೆ. ಆ ಟೈಮಲ್ಲಿ ಇದು ಮನಿ ಬಿಲ್ಲೋ ಮನಿ ಬಿಲ್ ಅಲ್ವೋ ಎಂಬ ಪ್ರಶ್ನೆ ಸಂಭವಿಸಿದಾಗ ಅದನ್ನು ಡಿಸೈಡ್ ಮಾಡುವ ಅಥಾರಿಟಿ ಲೋಕಸಭೆ ಸ್ಪೀಕರ್ಗೆ ಇರುತ್ತೆ. ಇದು ವೆರಿ ಸಿಂಪಲ್. ಸಣ್ಣ ಸಣ್ಣ ಎಕ್ಸಾಮಲ್ಲಿ ಕೇಳ್ತಾರೆ, ಯಾಕೆ ಕನ್ಫ್ಯೂಸ್ ಮಾಡ್ಕೋತಿರೋ ಗೊತ್ತಿಲ್ಲ. ರಾಜ್ಯಸಭೆಯಲ್ಲಿ ಮಂಡಿಸಂಗೆ ಇಲ್ಲ ಅದು ಯಾವುದನ್ನ ಮನಿ ಬಿಲ್ಲನ್ನು. ರಾಜ್ಯಸಭೆ ಮಂಡಿಸಂಗಿಲ್ಲ ಅಂದಮೇಲೆ ಮತ್ತೆ ಮುಗೀತು, ಲೋಕಸಭೆಯಲ್ಲೇ ಮಂಡಿಸ್ಬೇಕು. ಲೋಕಸಭೆಯಲ್ಲಿ ಮಂಡಿಸಿದ್ಮೇಲೆ ಡಿಸೈಡಿಂಗ್ ಅಥಾರಿಟಿ ಯಾರು, ಲೋಕಸಭೆ ಸ್ಪೀಕರ್ ಆಗಿರ್ತಾರೆ, ನಾಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿನೂ ಕೂಡ ಡಿಸೈಡ್ ಮಾಡೋಂಗಿಲ್ಲ. ಲೋಕಸಭೆ ಸ್ಪೀಕರ್ ಅಪ್ರೂವಲ್ ಮಾಡಿ ರಾಜ್ಯಸಭೆ ಕಳಿಸ್ಬೇಕಾಗ್ಲಿ, ಅಪ್ರೂವಲ್ ಮಾಡಿ ರಾಷ್ಟ್ರಪತಿಯ ಸಮ್ಮತಿಗೆ ಕಳಿಸ್ಬೇಕಾಗ್ಲಿ, ಆ ಟೈಮಲ್ಲಿ ಅವರೇ ಇದನ್ನು ಮನಿ ಬಿಲ್ ಅಂತ ಆ ಒಪ್ಪಿಗೆ ಕೊಡುವಂಥ ಸೂಚಿಸುವಂಥ ಅಧಿಕಾರ ಇವರಿಗಿರುತ್ತೆ. ಅಷ್ಟು ಪವರ್ ಲೋಕಸಭೆ ಸ್ಪೀಕರ್ಗಿರುತ್ತೆ. ನೆಕ್ಸ್ಟ್ ಹೋಗೋಣ ರಾಜ್ಯ ಬಜೆಟ್. ಇಷ್ಟೊತ್ತರೆಗೂ ಕೇಂದ್ರ ಬಜೆಟ್ ಬಗ್ಗೆ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ವಿ. ಸರ್ ಬಜೆಟ್ ಮಾಡಿ ಅಂತ ವಿಡಿಯೋದಲ್ಲಿ ಕೇಳ್ತಾ ಇದ್ದೀರಾ. ತುಂಬ ಬ್ಯೂಟಿಫುಲ್ಲಾಗೆ ಮಾಡೋಣ ಬಜೆಟ್ ಬಗ್ಗೆ, ಒಂದಿಷ್ಟು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಬೇಸಿಕ್ ನಿಮಗೆ ಗೊತ್ತಿರಬೇಕು. ಸ್ಟೇಟ್ ಬಜೆಟ್ ಏನು, ಸ್ಟೇಟ್ ಬಜೆಟ್ ಬಗ್ಗೆ ಕೂಡ ಭಾರತ ಸಂವಿಧಾನ ಹೇಳುತ್ತೆ. ಸ್ಟೇಟ್ ಬಜೆಟ್ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ, ಮತ್ತು ಸೇಮ್ ನಿಮಗೆ ಏನು ಯೂನಿಯನ್ ಬಜೆಟ್ ಬಗ್ಗೆ ಕೇಳಿದೆ ಅದೇ ಥರ 4 ಚಾಯ್ಸ್ ಇಟ್ಟಿದ್ದೀನಿ, ಏನು ಚೇಂಜ್ ಇಲ್ಲ, ಕಾಪಿ ಪೇಸ್ಟ್ ಇದ್ದಂಗಿದೆ ಸಂವಿಧಾನದಲ್ಲಿ. ಅಲ್ಲೇನು ಹೇಳಿದ್ರು, ವಾರ್ಷಿಕ ಹಣಕಾಸು ಹೇಳಿಕೆ ಅಂತ, ಇಲ್ಲೂ ಅದೇ ವಾರ್ಷಿಕ ಹಣಕಾಸು ಹೇಳಿಕೆ. ಏನು ನಮ್ಮ ಕುಮಾರಸ್ವಾಮಿಯವರು ಮೊನ್ನೆ ಬಜೆಟ್ ಮಂಡಿಸಿದ್ರು ಅದನ್ನು ವಾರ್ಷಿಕ ಹಣಕಾಸು ಹೇಳಿಕೆ ಅಂತೀವಿ. ಮೋದಿಯವರ ಸರ್ಕಾರದಲ್ಲಿ ಏನು ಪಿಯೂಷ್ ಗೋಯಲ್ ಮಂಡಿಸಿದ್ರು ಅದು ಕೂಡ ವಾರ್ಷಿಕ ಹಣಕಾಸು ಹೇಳಿಕೆ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ಎಲ್ಲಿದೆ ಇದು? ಭಾಗ 6. ಭಾಗ 6 ಸ್ಟೇಟ್ಸ್ಗಳ ಬಗ್ಗೆ ಬರುತ್ತೆ ಸಂವಿಧಾನದಲ್ಲಿ. ಭಾಗ 5 ಸೆಂಟ್ರಲ್ ಯೂನಿಯನ್ ಬಗ್ಗೆ ಬಂದರೆ, ಭಾಗ 6 ಸ್ಟೇಟ್ಸ್ಗಳ ಬಗ್ಗೆ. ಸ್ಟೇಟ್ನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಇದರಲ್ಲೇ ಬಂದೋಗ್ಬಿಡುತ್ತೆ. ಇಲ್ಲಿ ಚಾಪ್ಟರ್ 3ನಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಬಂತು. ಅದರಲ್ಲಿ ಪ್ರೊಸೀಜರ್ ಇನ್ ಫೈನಾನ್ಷಿಯಲ್ ಮ್ಯಾಟರ್, ಹಣಕಾಸು ಸಂಬಂಧಿ ವಿಷಯಗಳು. ಅದರೊಳಗಡೆ 202ರಿಂದ 207, 202 to 207 ಇದಿಷ್ಟು ಸ್ಟೇಟ್ನ ಬಜೆಟ್ ಕುರಿತು, ಸ್ಟೇಟ್ನ ಹಣಕಾಸು ಕುರಿತು ಮಾತುಕತೆ ನಡೆಯುತ್ತೆ. 202ನೇ ವಿಧಿಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆ. ರಾಜ್ಯ ಬಜೆಟ್ ತಯಾರಿಸುವುದು ಯಾವ ವಿಧಿ ಅಂಡರಲ್ಲಿ ಅಂದರೆ 202. ಕೇಂದ್ರ ಬಜೆಟ್ ಯಾವ ವಿಧಿ ಅಂಡರ್ ತರಿಸ್ತಾರೆ ಅಂದರೆ 112. ಓಕೆ, ಈ ಥರ ಒಂದಷ್ಟು ವಿಧಿಗಳನ್ನು ಇಲ್ಲೇ ನೆನ್ಪಿಡೋಕೆ ಟ್ರೈ ಮಾಡೋಣ. ರಾಜ್ಯ ಬಜೆಟ್ ಮಾಡುವುದು ಯಾವುದರ ಕುರಿತಾಗಿರುತ್ತೆ ಅಂದರೆ, ಅಲ್ಲಿ ಓದ್ತಿದ್ವಿ ಭಾರತದ ಸಂಚಿತ ನಿಧಿ, ಇಲ್ಲಿ ಓದ್ತಾ ಇದ್ದೀವಿ ರಾಜ್ಯ ಸಂಚಿತ ನಿಧಿ. ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್. ಅದರ ಕುರಿತು ಬಜೆಟ್ ಮಾಡ್ತೀವಿ. ಏನು ಸರ್ ಅವಾಗಿಂದ ಸಂಚಿತ ನಿಧಿ ಅಂತೀರಾ? ವಿಲ್ ಎಕ್ಸ್ಪ್ಲೇನ್ ಸೂನ್ ವಿತ್ ಡೀಟೇಲ್. ರಾಜ್ಯ ಲೇಖಾನುದಾನ ಏನು ಬಜೆಟ್ ಆದ ನಂತರ ಇಮಿಡಿಯೇಟ್ ಫೈನಾನ್ಸ್ ಮಿನಿಸ್ಟರ್ಗಳು ಲೇಖಾನುದಾನ ಮಂಡಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ. ವೋಟ್ ಆನ್ ಅಕೌಂಟ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಒಕ್ಕೂಟದೇನು ಎಕ್ಸ್ಪ್ಲೇನ್ ಮಾಡಿದೆ, ಹಣಕಾಸು ವರ್ಷದ ಭಾಗಕ್ಕೆ ಅಂದಾಜು ಮಾಡದ ವೆಚ್ಚಕ್ಕೆ ಮುಂಚಿತವಾಗಿ ಅಡ್ವಾನ್ಸ್ ತಗೊಳ್ಳೋ ರೀತಿ ತಗೊಳ್ಳೋದು, ಅನಿರೀಕ್ಷಿತ ಬೇಡಿಕೆಯನ್ನು ಈಡೇರಿಸುವುದಕ್ಕೆ ತಗೊಳ್ಳೋದು, ಚಾಲ್ತಿ ಸೇವೆಗೆ ಸೇರಿಲ್ಲದ ಅಸಾಧಾರಣ ಅನುದಾನಕ್ಕೆ ಒಪ್ಪಿಗೆ ಕೊಡಲು ಸೇರೋದು. ಹಾಗಾಗಿ ಮೇಲಿನ ಎಲ್ಲವೂ ಸರಿ. ವೋಟ್ ಆನ್ ಅಕೌಂಟ್ ಈ 3 ಕಾರಣಕ್ಕೆ ಮಾಡ್ತಾರೆ. ಮೊನ್ನೆ ನಮ್ಮ ಕರ್ನಾಟಕ ಬಜೆಟ್ ಆದ ನಂತರ ಇಮಿಡಿಯೇಟಾಗಿ ಈ ಸರ್ಕಾರದವರು ವೋಟ್ ಆನ್ ಅಕೌಂಟ್ಗೂ ಅಪ್ರೂವಲ್ ಪಡ್ಕೋತಾರೆ. ವೋಟ್ ಆನ್ ಅಕೌಂಟ್ ಸಂಬಂಧಪಟ್ಟಿ ಮೇಲಿನ ಎಲ್ಲವೂ ಸರಿ. 206ನೇ ವಿಧಿಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆ. 206ನಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಬರುತ್ತೆ. ಹಾಗಾದರೆ ರಾಜ್ಯದ ಮನಿ ಬಿಲ್ಗಳ ಬಗ್ಗೆ ಎಲ್ಲಿದೆ ಪ್ರಸ್ತಾಪ? ಮನಿ ಬಿಲ್ ಅವಾಗ ಮಾತಾಡಿದ್ದು ನಾನು ಭಾರತ ಸರ್ಕಾರದ್ದು. ಸ್ಟೇಟ್ ಮನಿ ಬಿಲ್ಗಳ ಬಗ್ಗೆ ಎಲ್ಲಿದೆ ಪ್ರಸ್ತಾಪ ಅಂದರೆ ಸೇಮ್ 198, 199 ಈ ವಿಧಿಗಳಲ್ಲಿ ರಾಜ್ಯದ ಹಣ ಬಿಲ್ ಧನ ವಿಧೇಯಕಗಳ ಬಗ್ಗೆ ಪ್ರಸ್ತಾಪ ಇದೆ. 198ನೇ ವಿಧಿನಲ್ಲಿ ರಾಜ್ಯದ ಧನ ವಿಧೇಯಕಗಳಿಗೆ ಸಂಬಂಧಪಟ್ಟ ವಿಶೇಷ ಪ್ರಕ್ರಿಯೆ ಅಂದರೆ ಸ್ಟೇಟ್ನಲ್ಲಿ ಮಂಡಿಸಬಹುದಾದ ಹಣಕಾಸು ಮಸೂದೆಗಳಿಗೆ ಏನು ಪ್ರೋಸೆಸ್ ಮಾಡಬೇಕು ಅಂತ. 199 ರಾಜ್ಯ ಧನ ವಿಧೇಯಕಗಳ ಪರಿಭಾಷೆ, ಸ್ಟೇಟ್ನ ಮನಿ ಬಿಲ್ಗಳ ಮೀನಿಂಗ್ ಏನು ಅಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಹಿಂದೆ ನಿಮಗೆ ಕೇಂದ್ರ ಬಜೆಟ್ ಬಗ್ಗೆ ಯಾವ ವಿಧಿಯಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ, ಸಮಪ್ ಮಾಡ್ತೀನಿ ಈಗ. ಸೇಮ್ ಧನ ವಿಧೇಯಕ ಎಂದರೆ ಅಲ್ಲಿ ಏನು ಒಕ್ಕೂಟ 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 ಅಂತ 6 ಪಾಯಿಂಟ್ಸ್ ಕಲಿಸಿದ್ನೋ ಇಲ್ಲಿ ಎಲ್ಲ ಕಡೆ ರಾಜ್ಯ 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 ಅಂತ ಚೇಂಜ್ ಮಾಡ್ಕೋತೀವಿ ಅಷ್ಟೇ. ತೆರಿಗೆಗಳು ನಮ್ಮ ಸ್ಟೇಟಲ್ಲಿ ಹಾಕೋದು, ನಮ್ಮ ಸ್ಟೇಟಲ್ಲಿ ಮಾಡುವ ಸಾಲಗಳು, ದೆನ್ ನಮ್ಮ ಸ್ಟೇಟಿನ ಸಂಚಿತ ನಿಧಿ ಕುರಿತು, ನಮ್ಮ ಸ್ಟೇಟ್ನ ಆವರ್ತ ನಿಧಿ ಕುರಿತು,
ನಮ್ಮ ಸ್ಟೇಟ್ನಲ್ಲಿ ಹೊರಿಸಬಹುದಾದ ವೆಚ್ಚಗಳ ಕುರಿತು ಮತ್ತು ಸರ್ಕಾರಿ ಲೆಕ್ಕಕ್ಕೆ ಜಮೆ, ಲೆಕ್ಕ ಪರಿಶೋಧನೆ ಇಂಥ ಯಾವುದೇ ಮ್ಯಾಟ್ರಿಗೆ ಸಂಬಂಧಪಟ್ಟ ಬಿಲ್ ಮಾಡ್ತಾ ಇದ್ದರೆ ಅದನ್ನು ಧನ ವಿಧೇಯಕ ಅಂತೀವಿ. ಮೊನ್ನೆ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಹೈಡ್ರಾಮಾ ನೋಡಿದ್ರಿ. ಬಜೆಟ್ ದಿವಸ ಒಂದಷ್ಟು ಪೊಲಿಟಿಕಲ್ ಗೇಮ್ಸ್. ಯಾಕೆ ಅಂದರೆ ಧನ ವಿಧೇಯಕದಲ್ಲಿ ಸರ್ಕಾರ ಸೋಲ್ತು ಅಂದರೆ ಇಮ್ಮಿಡಿಯೇಟ್ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಆ್ಯಂಡ್ ಸಂಪುಟ. ಅಲ್ಲಿ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಯಿತು ಅಂತ ಅರ್ಥ. ಆದರೆ ಜನರಲ್ ಬಿಲ್ ಸಂಬಂಧಪಟ್ಟು ಸಾಮಾನ್ಯ ಮಸೂದೆಗಳಲ್ಲಿ ಇಷ್ಟು ಪವರ್ ಇರಲ್ಲ. ಅದಕ್ಕೆ ಜನರಲ್ ಬಿಲ್ಗೆ ವಿಶೇಷ ಆದ್ಯತೆಗಳು ಇರ್ತವೆ. ಎನಿ ಗೌರ್ಮೆಂಟ್ ಎನಿ ಟೈಮ್. ಧನ ವಿಧೇಯಕ ವಿಶೇಷ ಪ್ರಕ್ರಿಯೆ ಏನು ಅಂದರೆ ಏನೂ ಚೇಂಜ್ ಇಲ್ಲ. ಅಲ್ಲಿ ಏನು ಸೆಂಟ್ರಲಲ್ಲಿ ಮಾತಾಡ್ತೀವಿ ಅದೇ ಮಾತಾಡ್ತೀವಿ. ಇಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸತಕ್ಕದ್ದಲ್ಲ ಅಂತ ಹೇಳಿದೆ. ಇಲ್ಲಿ ವಿಧಾನ ಪರಿಷತ್ನಲ್ಲಿ ಮಂಡಿಸತಕ್ಕದ್ದಲ್ಲ. ಇದ್ದ ಕಡೆ ವಿಧಾನ ಪರಿಷತ್ತಿನ ಎಲ್ಲ ಕಡೆ ಇಲ್ಲ, 7 ಸ್ಟೇಟ್ಗಳಲ್ಲಿದೆ. ಇದ್ದ ಕಡೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ಬಜೆಟನ್ನು ಅಥವಾ ಧನ ವಿಧೇಯಕನ ವಿಧಾನ ಪರಿಷತ್ತಲ್ಲಿ ಮಂಡಿಸಕ್ಕೆ ಬರಲ್ಲ, ಕೆಳಮನೆಯಲ್ಲೇ ಮಂಡಿಸಬೇಕು. ವಿಧಾನ ಪರಿಷತ್ತು ತಾನು ಪಡೆದ ದಿನಾಂಕದಿಂದ 14 ದಿನಗಳ ಒಳಗೆ, ಏನು ರಾಜ್ಯಸಭೆ ಕುರಿತು ಹೇಳಿದೆ ಸೇಮ್ 14 ದಿನದೊಳಗೆ ವಾಪಸ್ ಕಳಿಸ್ಬೇಕು. ಅವ್ರು ಕಳಿಸಿದ್ರು ಅದು ಪಾಸಾಗಿದೆ ಎಂದು ಅರ್ಥ, ಕಳಿಸದಿದ್ದರೂ ಪಾಸಾಗಿದೆ ಎಂದು ಅರ್ಥ, ಒಪ್ಪಿದ್ದರೂ ಪಾಸಾಗಿದೆ ಎಂದರ್ಥ. ಇಲ್ಲಿ ವಿಧಾನ ಪರಿಷತ್ಗೆ ಎಕ್ಸ್ಟ್ರಾ ಪವರ್ಸ್ ಇರೋದಿಲ್ಲ. ದೆನ್ ಧನ ವಿಧೇಯಕವೇ ಅಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಸ್ಟೇಟ್ನಲ್ಲಿ ಅಥಾರಿಟಿ ಯಾರಿಗಿರುತ್ತೆ? ವಿಧಾನಸಭೆಯ ಅಧ್ಯಕ್ಷನಿಗಿರುತ್ತೆ. ನೀವು ಪ್ರಶ್ನೆ ನೋಡ್ಕೊಂಡು ಕರೆಕ್ಟಾಗಿ ಉತ್ತರ ಕೊಡಬೇಕು. ರಾಜ್ಯದ ಹಣಕಾಸು ಮಸೂದೆಗೆ ಸಂಬಂಧಪಟ್ಟು ಬಂದರೆ ಸ್ಟೇಟ್ ವಿಧಾನಸಭೆ ಸ್ಪೀಕರ್, ಕೇಂದ್ರದ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟು ಬಂದರೆ ಲೋಕಸಭೆಯ ಸ್ಪೀಕರ್ ಅದರ ಅಥಾರಿಟಿ ಆಗಿರ್ತಾರೆ. ನೆಕ್ಸ್ಟ್ ಒಂದ್ಸರಿ ರೀಕಾಲ್ ಮಾಡೋಣ. ವಿಧಿಗಳನ್ನು ಒಂದು ಸ್ವಲ್ಪ ನೆನಪಿಡಲೇಬೇಕಲ್ಲ. ಧನ ವಿಧೇಯಕ ಪ್ರಕ್ರಿಯೆ ಭಾರತ ಸರ್ಕಾರದಲ್ಲಿ 109ನೇ ವಿಧಿಯಲ್ಲಿದೆ, ರಾಜ್ಯ ಸರ್ಕಾರದಲ್ಲಿ 198ರಲ್ಲಿದೆ, ಸ್ಟೇಟ್ಗೆ ಸಂಬಂಧಪಟ್ಟರೆ 198. ಏನು ಡಿಫ್ರೆನ್ಸ್ ಇಲ್ಲ. ಧನ ವಿಧೇಯಕ ಪರಿಭಾಷೆ ಅಲ್ಲಿ ಭಾರತ ಅಂತ ಹೇಳ್ತೀವಿ, ಇಲ್ಲಿ ರಾಜ್ಯ ಅಂತ ಹೇಳ್ತೀವಿ. 110 110ನೇ ವಿಧಿಯಲ್ಲಿದೆ, ಅಲ್ಲಿ 199ಅಲ್ಲಿದೆ. ಬಜೆಟ್ ಬಗ್ಗೆ, ಬಜೆಟ್ ಅಂದರೆ ವಾರ್ಷಿಕ ಹಣಕಾಸು ಹೇಳಿಕೆ, ಭಾರತಕ್ಕೆ ಸಂಬಂಧಪಟ್ಟು 112, ರಾಜ್ಯಕ್ಕೆ ಸಂಬಂಧಪಟ್ಟು 202. 90 ವಿಧಿಗಳು ನಂಬರ್ ಡಿಫ್ರೆನ್ಸ್ ಇದೆ. ಲೇಖಾನುದಾನಕ್ಕೆ ಸಂಬಂಧಪಟ್ಟು ಭಾರತಕ್ಕೆ ಸಂಬಂಧಪಟ್ಟರೆ 116ನೇ ವಿಧಿ, ರಾಜ್ಯಕ್ಕೆ ಸಂಬಂಧಪಟ್ಟರೆ 206ನೇ ವಿಧಿ. ಒಂದ್ಸರಿ 8 ವಿಧಿಗಳು ರೀಕಾಲ್ ಮಾಡ್ಕೊಳ್ರಿ, ಸ್ಟೋರ್ ಮಾಡಿರಿ. ಅವಾಗವಾಗ ಒಂದಿಷ್ಟು ವಿಧಿಗಳನ್ನು ಸ್ಟೋರ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಹಣಕಾಸು, ಸ್ವತ್ತು, ಕರಾರುಗಳು, ದಾವೆಗಳ ಕುರಿತು ಉಲ್ಲೇಖವಿದೆ? ಒಂದು ಪಾರ್ಟೇ ಸಂವಿಧಾನದಲ್ಲಿ ಏನು ಮುಖ್ಯವಾಗಿ ಫಸ್ಟ್ 22 ಪಾರ್ಟ್ ಇತ್ತು, ಈಗೊಂದು 3-4 ಆ್ಯಡ್ ಆಗಿದೆ. 22 ಪಾರ್ಟಲ್ಲಿ ಒಂದು ಭಾಗವನ್ನು ನಮ್ಮ ಸಂವಿಧಾನ ಕರ್ತೃಗಳು ಇದೇ ಮ್ಯಾಟ್ರಿಗೆ ಫಿಕ್ಸ್ ಮಾಡ್ತಾರೆ. ಹಣಕಾಸು, ಫೈನಾನ್ಸ್, ಸ್ವತ್ತು, ಪ್ರಾಪರ್ಟಿ, ಕರಾರುಗಳು ಆ್ಯಂಡ್ ಸೂಟ್ಸ್ಗಳು, ಇದ್ರ ಬಗ್ಗೆ ಒಂದು ಭಾಗ ಫಿಕ್ಸ್ ಮಾಡ್ತಾರೆ. ಯಾವ ಭಾಗದಲ್ಲಿದೆ ಅಂದರೆ 12ನೇ ಪಾರ್ಟ್ ಇದ್ರ ಬಗ್ಗೆ ಬರುತ್ತೆ. 12th ಪಾರ್ಟ್. 12th ಪಾರ್ಟಲ್ಲಿ ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಆ್ಯಂಡ್ ಸೂಟ್ಸ್ ಬಗ್ಗೆ ಹೇಳ್ತಾರೆ. 12ನೇ ಭಾಗ. ವಿಧಿ 264ರಿಂದ 300A ವರೆಗೂ, 264ರಿಂದ 300A ಆಸ್ತಿ ಹಕ್ಕು ಅಂತ ಸೇರ್ಪಡೆ ಆಗುತ್ತೆ. ಅಲ್ಲಿವರೆಗೂ ಸುಮಾರು 37 ವಿಧಿಗಳು ಪ್ಯೂರ್ಲಿ ಫೈನಾನ್ಷಿಯಲ್ ಮ್ಯಾಟ್ರೇ, ದುಡ್ಡು, ಹಣ, ಒಪ್ಪಂದ, ಕರಾರು ಈ ಬಗ್ಗೆನೇ ಮಾತಾಡ್ತಾ ಹೋಗುತ್ತೆ. ಅದರಲ್ಲಿ ನಮಗೆ ಒಂದು 4-5 ಪಕ್ಕ ಗೊತ್ತಿರಬೇಕು. ಆ 37 ಕಲಿಯೋಕ್ಕೆ ಆಗೋದಿಲ್ಲ, ಒಂದು 4-5 ಪಕ್ಕ ಗೊತ್ತಿರಬೇಕು. ಯಾವ ವಿಧಿಯಲ್ಲಿ? ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್ ಬಗ್ಗೆ ಪ್ರಸ್ತಾಪ ಇದೆ. ನಿಮಗೆ ಹಿಂದೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಅಂತೆಲ್ಲ ಕಲಿಸ್ತಾ ಬಂದೆ. ಇಲ್ಲಿ ಸಿಂಪಲ್ ಆಗಿ ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳಿದ್ದೀನಿ. ಇಲ್ಲಿ ಯಾವ ವಿಧಿಯಲ್ಲಿದೆ ಅಂತ ಅಂದರೆ 266, 266ನೇ ವಿಧಿ ಸಂಚಿತ ನಿಧಿ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಏನಿದು ಸಂಚಿತ ನಿಧಿ? ಸಂಚಿತ ನಿಧಿ ಎಂಬುದು 266ನೇ ವಿಧಿಯಲ್ಲಿ ಒಂದೇ ವಿಧಿಯಲ್ಲಿ ಮೆನ್ಷನ್ ಮಾಡ್ತಾನೆ. ದೇಶಕ್ಕೆ ಸಂಬಂಧಪಟ್ಟರೆ ಭಾರತ ಸಂಚಿತ ನಿಧಿ, ಸ್ಟೇಟ್ಗಳಿಗೆ ಸಂಬಂಧಪಟ್ಟರೆ ರಾಜ್ಯ ಸಂಚಿತ ನಿಧಿ, ಎರಡರ ವಿಚಾರವೂ ಇದು ಒಂದೇ ವಿಧಿಯಲ್ಲಿ ಅಡಕಾಗತ್ತೆ. ಕರ್ನಾಟಕ ಗೌರ್ಮೆಂಟ್ನ ಏನು ಸಂಚಿತ ನಿಧಿ ಇದೆ ಮೀನ್ಸ್ ಇಷ್ಟೇ, ಏನು ಬಜೆಟ್ ಮಾಡ್ತಾರಲ್ಲ, ಬಜೆಟ್ ಲಕ್ಷ ಕೋಟಿಗಳಿಗೆ ಮಾಡ್ತೀವಿ, ಅದು ಒಂದು ಗಾಡ್ರೇಜ್ ಬ್ಯೂರೋ ಅಂದ್ಕೊಳ್ರಿ. ಅಷ್ಟು ದುಡ್ಡು ತಂದು ಅಲ್ಲಿಗೆ ಹಾಕಬೇಕು ಟ್ಯಾಕ್ಸ್ ಮೂಲಕ. ಅಲ್ಲಿಂದನೇ ತೆಗೆದು ನೀವು ಜನಗಳ ಮೇಲೆ ವೆಚ್ಚ ಮಾಡ್ತಾ ಬರಬೇಕು. ಇನ್ಕಮ್ ಟು ದಟ್ ಫಂಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಟು ದಟ್ ಫಂಡ್ ಫ್ರಮ್ ದಟ್ ಫಂಡ್ ಅಲ್ಲೇ ಮಾಡ್ಬೇಕು ನೀವು. ಅದನ್ನು ನಾವು ಸಂಚಿತ ನಿಧಿ ಅಂತ ಕರಿತೀವಿ. ಎಷ್ಟಿರುತ್ತಿದು ಹೇಳಕ್ಕೆ ಬರಲ್ಲ, ಯಾಕಂದರೆ ಒಂದೊಂದು ಬಜೆಟಲ್ಲಿ ಇದ್ರ ಸೈಜ್ ದೊಡ್ಡಕ್ಕಾಗ್ತಾನೆ ಬರ್ತಾ ಇರುತ್ತೆ.
ಅಷ್ಟು ಬೃಹತ್ ಗಾತ್ರದ ಫಂಡು. ಇದಕ್ಕೇನು ಒಂದು ಮತ್ತು ಗಾಡ್ರೇಜಾ ಅಲ್ಲೆಲ್ಲ ದುಡ್ಡಿಟ್ಟಿರ್ತಾರ ಅಂತಲ್ಲ, ಇಟ್ಸ್ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಇದು ಕನ್ಸಾಲಿಡೇಟೆಡ್ ಫಂಡ್ 266 ಆರ್ಟಿಕಲಲ್ಲಿ ಬರುತ್ತೆ. ಭಾರತದ ಬಜೆಟ್ ಈ ವರ್ಷದ್ದು 2019-20ಗಾಗಿ ಏನು ಮಂಡಿಸಿ ಮಾಡಿದ್ರು ಮೊನ್ನೆ ತಾನೇ, 27.84 ಲಕ್ಷ ಕೋಟಿ ಅಷ್ಟು ದುಡ್ಡು ಇನ್ಕಮ್ ಆ್ಯಂಡ್ ಅಷ್ಟು ದುಡ್ಡು ಎಕ್ಸ್ಪೆಂಡಿಚರ್. ಇದನ್ನು ಬಜೆಟ್ ಗಾತ್ರ ಅಂತ ಕರಿತೀವಿ. ಇದರಲ್ಲಿ 3 ಲಕ್ಷ ಕೋಟಿ ಬರೀ ಡಿಫೆನ್ಸ್ಗೆ ತೆಗೆದಿಡ್ತಾರೆ. ಅದ್ರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ ನೆಕ್ಸ್ಟ್ ಮಾತಾಡೋಣ. 27.84 ಹತ್ತತ್ರ 28 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಭಾರತದ ಬಜೆಟ್. ಇದು ಭಾರತದ ಸಂಚಿತ ನಿಧಿಗೆ ಮಾಡ್ಬೋದಾದ್ದು. ಮತ್ತು ಇದು ಸಂಚಿತ ನಿಧಿ ಮೇಲೆ ಬಾಸ್ ಯಾರು, ಅಥಾರಿಟಿ ಯಾರಿಗಿರುತ್ತೆ ಅಂದರೆ ಪಾರ್ಲಿಮೆಂಟ್ಗೆ ಇರುತ್ತೆ. ಅಲ್ಲಿಂದ ₹1 ದುಡ್ಡು ತೆಗಿಬೇಕು ಅಂದರೂ ಪಾರ್ಲಿಮೆಂಟ್ ಒಪ್ಪಿಗೆ ಬೇಕು. ₹1 ದುಡ್ಡು ತಂದು ಸೇರಿಸ್ಬೇಕು ಟ್ಯಾಕ್ಸ್ ಮೂಲಕ ಅಂದರೂ ಪಾರ್ಲಿಮೆಂಟ್ ಒಪ್ಪಿಗೆ ಬೇಕು. ವಿತೌಟ್ ಪಾರ್ಲಿಮೆಂಟ್ ಅಪ್ರೂವಲ್ ಇಲ್ಲಿಂದ ದುಡ್ಡು ತೆಗಿಯೋಕ್ಕೆ ಬರಲ್ಲ. ಸಂಚಿತ ನಿಧಿ ಮೇಲೆ ಅಥಾರಿಟಿ, ಭಾರತ ಸಂಚಿತ ಮೇಲೆ ಅಥಾರಿಟಿ ಪಾರ್ಲಿಮೆಂಟಿಗಿರುತ್ತೆ. ರಾಜ್ಯ ಸಂಚಿತ ನಿಧಿ ಮೇಲೆ ಅಥಾರಿಟಿ ರಾಜ್ಯ ವಿಧಾನಸಭೆಗಳಿಗಿರುತ್ತೆ. ಅವುಗಳ ಒಪ್ಪಿಗೆ ಇಲ್ಲದೆ ಇಲ್ಲಿಂದ ₹1 ತೆಗಿಯೋಕ್ಕೂ ₹1 ಸೇರ್ಸೋಕ್ಕೂ ಬರೋದಿಲ್ಲ. ಕರ್ನಾಟಕದ ಬಜೆಟ್ಟು 2.34 ಲಕ್ಷ ಕೋಟಿ, 2.34 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡನೆ ಆಯಿತು. ಇದು ನಮ್ಮ ಸ್ಟೇಟ್ನ ಸಂಚಿತ ನಿಧಿಗೆ. ಅಲ್ಲಿಗೆ ಬಜೆಟ್ ಮಾಡೋದು ಸಂಚಿತ ನಿಧಿಗೆ ದುಡ್ಡನ್ನು ತರಲು ಮತ್ತು ಸಂಚಿತ ನಿಧಿಯಿಂದ ದುಡ್ಡನ್ನು ಖರ್ಚು ಮಾಡಲು. ನೆಕ್ಸ್ಟ್ ಹೋಗೋಣ. ಯಾವ ವಿಧಿಯಲ್ಲಿ ಸಾದಿಲ್ವಾರು ನಿಧಿಯ ಬಗ್ಗೆ ಪ್ರಸ್ತಾಪವಿದೆ? ಕಾಂಟಿಂಜೆನ್ಸಿ ಫಂಡ್ ಅಂತ ಕರಿತೀವಿ. ಸಾದಿಲ್ವಾರು ನಿಧಿ ಅಂದರೆ ಕಾಂಟಿಂಜೆನ್ಸಿ ಫಂಡ್. ಇದು 267ನೇ ವಿಧಿ. ನೆಕ್ಸ್ಟ್ ವಿಧಿ 266 ಸಂಚಿತ ನಿಧಿ, 267 ಸಾದಿಲ್ವಾರು ನಿಧಿ. ಇದೇನು ಕಷ್ಟ ಇಲ್ಲ. ಏನಿದು ಸಾದಿಲ್ವಾರು ನಿಧಿ ಅಂತ ಅಂದರೆ ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ. ಇದು ಸ್ಟೇಟ್ಗೆ ಮತ್ತು ದೇಶಕ್ಕೆ ಎರಡಕ್ಕೂ ಒಂದೇ ವಿಧಿಯಲ್ಲಿ ಬರುತ್ತೆ. ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಲು. ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ, ಮತ್ತು ಅದು ಬೇರೆ ಅರ್ಥ ಕೊಡುತ್ತೆ. ಹಾಗಾಗಿ ಇದನ್ನ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅನ್ಫೋರ್ಸಿನ್ ಎಕ್ಸ್ಪೆಂಡಿಚರ್. ದಿಢೀರ್ ಅಂತ ಕೇರಳದಲ್ಲಿ ದೊಡ್ಡ ಮಳೆ ಕಾರಣಕ್ಕೆ ಅನಾಹುತಗಳಾಯಿತು. ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಅನಾಹುತ ಆಯಿತು. ಆ ಟೈಮ್ನಲ್ಲಿ ಇಮಿಡಿಯೇಟಾಗಿ ರಿಲೀಫ್ ಮಾಡಬೇಕು. ಆ ರಿಲೀಫ್ಗೆ ಬೇಕಾದ ಫಂಡನ್ನು ಇಲ್ಲಿಂದ ತರ್ಬೋದು ಅಂತ ಒಂದು ಫಂಡ್ ಮಾಡಿಟ್ಟಿರ್ತಾರೆ. ಇದನ್ನು ಭಾರತ ಮತ್ತು ರಾಜ್ಯ ಸಾದಿಲ್ವಾರು ನಿಧಿಗಳು ಅಂತ ಕರಿತೀವಿ. ಭಾರತಕ್ಕೆ ಬೇರೆ ಇರುತ್ತೆ, ರಾಜ್ಯಕ್ಕೆ ಬೇರೆ ಇರುತ್ತೆ. ಭಾರತ ಸಾದಿಲ್ವಾರು ನಿಧಿ ಮೊದಲು 50 ಕೋಟಿ ಇತ್ತಿದ್ದು. ಮೂಲ ಸಂವಿಧಾನದಲ್ಲಿ 50 crore ಅಷ್ಟೇ ತೆಗೆದಿಟ್ಟಿದ್ರು. ಎಲ್ಲರೂ ಒಂದು ಡಿಸಾಸ್ಟರ್ಗಳು ದುರಂತಗಳಾದರೆ 50 ಕೋಟಿ ಯಾವ ಮೂಲೆಗೆ ಸಾಕಾಗತ್ತೆ? 50 crore. ಅದಕ್ಕೆ ಅದನ್ನು 2005ರಲ್ಲಿ 500 ಕೋಟಿಗೆ ರೈಸ್ ಮಾಡ್ತಾರೆ. ಈಗ ನಿಮಗೂ ಆಶ್ಚರ್ಯ ಆಗ್ಬೋದು, 500 ಕೋಟಿ ಯಾವ ಮೂಲೆಗೆ ಸಾಕಾಗತ್ತೆ ಅಂತ. ಯಾಕಂದರೆ ಚೆನ್ನೈನಲ್ಲಿ ಲಾಸ್ಟ್ ಇಯರ್ ಆದ ಇದಕ್ಕೆ ದುರಂತಕ್ಕೆ, ನ್ಯಾಚುರಲ್ ಕಲಾಮಿಟೀಸ್ಗೆ ಹತ್ತತ್ರ ಒಂದು 40,000 ಕೋಟಿ ಬೇಕಿತ್ತು. ಕೇರಳದಲ್ಲಿ ಒಂದು 20-30 ಸಾವಿರ ಕೋಟಿ ದುಡ್ಡು ಬೇಕು ಒಂದು ರಿಲೀಫ್ ಆಪರೇಷನ್ ಮಾಡೋಕ್ಕೆ. ಅಂಥದ್ರಲ್ಲಿ 500 crore ತೊಗೊಂಡು ಏನು ಮಾಡ್ತಾರೆ? ಇಲ್ಲಿ ಒಂದು ನಾಲೆಡ್ಜ್ ಇರಬೇಕು. ಇದ್ರ ಸೈಜನ್ನು ದೊಡ್ಡದು ಮಾಡೋದು ದೊಡ್ಡ ವಿಷಯ ಅಲ್ಲ. 500 ಕೋಟಿ ಇದ್ದಿದ್ದು 5,000 ಕೋಟಿ ಮಾಡಿ ತೆಗೆದಿಡ್ಬೋದು. ಯಾವುದೇ ಕಲಾಮಿಟೀಸ್ ಆಗಲಿಲ್ಲ, ಯಾವುದೇ ಪ್ರಾಕೃತಿಕ ದುರಂತಗಳಾಗಿಲ್ಲ ಅಂದರೆ ಆ ಮನಿ ಸುಮ್ಮನೆ ವೇಸ್ಟಾಗಿ ಕೂತ್ಕೊಳ್ಳುತ್ತೆ. ಯಾವತ್ತೂ ಎಕಾನಾಮಿಕ್ಸಲ್ಲಿ ಏನು ಹೇಳುತ್ತೀವಿ ಅಂದರೆ ಮನಿ ಓಡಾಡ್ತಾ ಇರಬೇಕು, ನಿಲ್ಲಬಾರ್ದು. ಇದು ಜಾಮಾಗಿ ಕುತ್ಕೋಬಾರ್ದು ಅಂತೇಳಿ ಇದನ್ನು ದೊಡ್ಡ ಗಾತ್ರಕ್ಕೆ ಏರಿಸಿಲ್ಲ, ಮೀಡಿಯಮ್ ಸೈಜೇ ಇಟ್ಟಿದ್ದೀವಿ. ಮತ್ತು ಹೇಗೆ ಮೇಂಟೈನ್ ಮಾಡೋದು ಮುಂದೆ ಹೇಳ್ತೀನಿ ನಿಮಗೆ. ಈ ಸಾದಿಲ್ವಾರು ನಿಧಿಯ ಮೇಲಿನ ಅಥಾರಿಟಿ ರಾಷ್ಟ್ರಪತಿಗಿರುತ್ತೆ. ಸಂಚಿತ ನಿಧಿಯ ಮೇಲಿನ ಅಥಾರಿಟಿ ಸಂಸತ್ತಿಗಿದೆ. ಅಲ್ಲಿಂದ ₹1 ತೆಗಿಬೇಕಂದ್ರೆ ಸಂಸತ್ತು ಒಪ್ಪಬೇಕು. ಸಂಸತ್ನಲ್ಲಿ ಎಲ್ಲ MP ಗಳು ಕರೆಸಿ ಒಪ್ಪಿಗೆ ಕೊಡೋದ್ರೊಳಗೆ ರಿಲೀಫ್ ಆಪರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ 500 ಕೋಟಿ ದುಡ್ಡು ಇವ್ರ ಕೈಲಿರುತ್ತೆ. ರಾತ್ರಿ ಅವರು ಫಂಡ್ ಗ್ರ್ಯಾಂಟ್ಸ್ ಕೊಟ್ಟು ರಿಲೀಫ್ ಆಪರೇಷನ್ಸು, ಎಮರ್ಜೆನ್ಸಿ ಹ್ಯಾಂಡ್ಲಿಂಗ್ಸ್ಗಳನ್ನು ಮಾಡ್ಬೋದು. ಅದಕ್ಕೆ ಸಾದಿಲ್ವಾರು ನಿಧಿ ಮೇಲಿನ ಅಥಾರಿಟಿ ರಾಷ್ಟ್ರಪತಿಗಿರುತ್ತೆ. ಹಾಗಂತೇಳಿ ಸ್ಟೇಟ್ನ ಸಾದಿಲ್ವಾರು ನಿಧಿ ಇರುತ್ತೆ ರಾಜ್ಯದಲ್ಲಿ. ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸಾದಿಲ್ವಾರು ನಿಧಿ ಅಂತ ಇರುತ್ತೆ. ಇದ್ರ ಮೇಲಿನ ಅಥಾರಿಟಿ ರಾಜ್ಯ ಶಾಸಕಾಂಗಕ್ಕೆ ಇರಲ್ಲ. ಅವರು ಅದನ್ನು ಡಿಸೈಡ್ ಮಾಡ್ತಾರೆ ಎಷ್ಟು ಕೋಟಿ ಇರಬೇಕು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ 500 ಕೋಟಿ ಅಂತ ಹೇಳಿದೆ. ಹಾಗಾದ್ರೆ ಸರ್ ಕರ್ನಾಟಕದ ಸಾದಿಲ್ವಾರು ನಿಧಿ ಎಷ್ಟಿದೆ ಅಂತ ಕೇಳ್ಬಿಡ್ತೀರ ನೀವು. ಸ್ಟೇಟ್ ಬೈ ಸ್ಟೇಟ್ ಚೇಂಜ್ ಇರುತ್ತೆ. ಇದು ದೊಡ್ಡ ರಾಜ್ಯಗಳು, ಹೆಚ್ಚು ಪಾಪ್ಯುಲೇಟ್ ರಾಜ್ಯ ಹೆಚ್ಚು ತೆಗೆದಿಡ್ಬೋದು, ಕರ್ನಾಟಕ ರಾಜ್ಯ ಕಡಿಮೆ ತೆಗೆದಿಡ್ಬೋದು. ರಾಜ್ಯದಿಂದ ರಾಜ್ಯಕ್ಕೆ ಈ ಫಂಡ್ನಲ್ಲಿ ವ್ಯತ್ಯಾಸ ಇರುತ್ತೆ. ಇದರ ಅಥಾರಿಟಿ ರಾಜ್ಯಪಾಲರಿಗಿರುತ್ತೆ. ಇದರಿಂದ ದುಡ್ಡು ತೆಗೆದುಕೊಡುವಂಥ ಅಥಾರಿಟಿ ರಾಜ್ಯಪಾಲರು. ಅಲ್ಲಿಗೆ ಭಾರತದ ಸಾದಿಲ್ವಾರು ನಿಧಿ ರಾಷ್ಟ್ರಪತಿ ಅಂಡರಲ್ಲಿದ್ದರೆ, ರಾಜ್ಯ ಸಾದಿಲ್ವಾರು ನಿಧಿ ಕಾಂಟಿಂಜೆನ್ಸಿ ಫಂಡ್ ಗವರ್ನರ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಅನಿರೀಕ್ಷಿತ ವೆಚ್ಚಗಳನ್ನು ಭರಿಸಬೇಕು. ಅನಿರೀಕ್ಷಿತ ಅಂದರೆ
ನಾ ಹೇಳಿದೆ ಇತ್ತೀಚೆಗೆ ಡಿಸಾಸ್ಟರ್ಗಳು ದೊಡ್ಡ ದೊಡ್ಡ ವಿನಾಶ ಮಾಡ್ತಾ ಇದೆ, ದೊಡ್ಡ ದೊಡ್ಡ ರಿಲೀಫ್ ಫಂಡ್ ಬೇಕು. ಅಂಥ ಟೈಮ್ನಲ್ಲಿ PMNRF ಅಂತ, ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಂತ ಒಂದು ಫಂಡ್ ಇದೆ. ಈ ಫಂಡು ಜವಾಹರ್ಲಾಲ್ ನೆಹರೂರು ಭಾರತ ಪಾಕಿಸ್ತಾನ ವಿಭಜನೆಯಾಗಿ ಅವಾಗಾದ ದುರಂತ ಮ್ಯಾನೇಜ್ ಮಾಡೋಕ್ಕೆ ಆ ಕಾಲದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಒಂದು ರಿಕ್ವೆಸ್ಟ್ ಆಗ್ತಾರೆ ಮೀಡಿಯಾದಲ್ಲಿ, ಇಂಥದ್ದೊಂದು ದುರಂತ ಆಗಿದೆ, ನನ್ನ ದೇಶದ ನಾಗರಿಕರೇ ಯು ಕ್ಯಾನ್ ನಮ್ಮ ಈ ಫಂಡ್ಗೆ ಒಂದಷ್ಟು ದುಡ್ಡನ್ನು ಹಾಕ್ರಿ, ನಿಮಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತೀವಿ, ಆ ಥರ ಎಲ್ಲ ಆಫರ್ ಮಾಡ್ತಾರೆ. ಆವಾಗ ಕೋಟ್ಯಂತರ ರೂಪಾಯಿ ದುಡ್ಡು ಇದಕ್ಕೆ ಬಂದುಬಿಡುತ್ತೆ. CRF ಅಂತ ನಮ್ಮ ಸ್ಟೇಟಲ್ಲಿದೆ, ಚೀಫ್ ಮಿನಿಸ್ಟರ್ ಕಲಾಮಿಟಿ ರಿಲೀಫ್ ಫಂಡ್ ಅಂತ. ಇದು ಮುಖ್ಯಮಂತ್ರಿಗಳ ಅಂಡರಲ್ಲಿರುತ್ತೆ. ಕೊಡಗು ದುರಂತ ಆದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕರೆ ಕೊಡ್ತಾರೆ, ಆಟೋಮೆಟಿಕ್ಲಿ ಅಲ್ಲಿಗೆ ಫಂಡ್ ಬರುತ್ತೆ. ಈ ಫಂಡ್ಗಳ ಮೂಲಕ ದೊಡ್ಡ ದೊಡ್ಡ ವೆಚ್ಚ ಭರಿಸಲು ಸಾಧ್ಯ ಆಗ್ತಾ ಇದೆ. ಚಿಕ್ಕ ವೆಚ್ಚಗಳನ್ನು, ಸ್ಮಾಲರ್ ವೆಚ್ಚಗಳನ್ನು ಈ ಸಾದಿಲ್ವಾರು ನಿಧಿಗಳಿಂದ ಮಾಡ್ತೀವಿ. ಇದು ಸಂವಿಧಾನಬದ್ಧವಲ್ಲ, ಇದು ಒಂದು ಶಾಸನದ ಮೂಲಕ ಮಾಡ್ಕೊಂಡಿದ್ದೀವಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈ NRFಗಳಾಗಲಿ CRFಗಳ ಬಗ್ಗೆ ಮೆನ್ಷನ್ ಆಗಿಲ್ಲ. ನೆಕ್ಸ್ಟ್ ಹೋಗೋಣ. ಯಾವ ವಿಧಿಗಳಲ್ಲಿ ಕೇಂದ್ರ ಹಣಕಾಸು ಆಯೋಗದ ಕುರಿತು ಪ್ರಸ್ತಾಪವಿದೆ? ಸೆಂಟ್ರಲ್ ಫೈನಾನ್ಸ್ ಕಮಿಷನ್. ಈ ನ್ಯೂ ಲರ್ನಿಂಗ್ ಹುಡುಗರು, ಹೊಸ ಹುಡುಗರಿಗೆ ಇದನ್ನು ಕ್ಲಾಸಿಫೈ ಮಾಡೋಕ್ಕೆ ಬರಲ್ಲ. ಇದನ್ನು ಪ್ಲಾನಿಂಗ್ ಕಮಿಷನ್ ಅನ್ಕೊಂಡ್ಬಿಡ್ತೀರಾ. ಪ್ಲಾನಿಂಗ್ ಕಮಿಷನ್ ಇಸ್ ಡಿಫ್ರೆಂಟ್. ಯೋಜನಾ ಆಯೋಗ ಅನ್ನೋದು ಬೇರೆ, ಅದು ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ. ಯೋಜನಾ ಆಯೋಗ ಈಗ ಇರಲಿಲ್ಲ, ಅದ್ರ ಬದಲಿ ನೀತಿ ಆಯೋಗ ಅಂತ ಬರುತ್ತೆ. ಇದು ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಎಷ್ಟನೇ ವಿಧಿಯಲ್ಲಿದೆ ಅಂತ ಅಂದರೆ 280ನೇ ವಿಧಿಯಲ್ಲಿ ಬರುತ್ತೆ. ಆದರೆ ಒರಿಜಿನಲ್ ಮೂಲ ಭಾರತ ಸಂವಿಧಾನದಲ್ಲಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಬರೆದಿಲ್ಲ. ಅವರು ಫೈನಾನ್ಸ್ ಕಮಿಷನ್ ಅಂತಲೇ ಬರೆದಿದ್ರು. ಆದರೆ ಇತ್ತೀಚೆಗೆ ಎರಡೆರಡು ಫೈನಾನ್ಸ್ ಕಮಿಷನ್ ಆಗಿದ್ದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾವಿದನ್ನು CFC, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. 280 ಆರ್ಟಿಕಲಲ್ಲಿ ಬರುತ್ತೆ. ಏನಿದು CFC, ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂದರೆ ಕೇಂದ್ರ ರಾಜ್ಯಗಳ ಆದಾಯ ಹಂಚಿಕೆಗೆ. ವೆರಿ ಸಿಂಪಲ್. ಐ ಆಮ್ ದ ಸಿಟಿಸನ್ ಆಫ್ ಇಂಡಿಯಾ, ಹೌದು, ಆದರೆ ನಾನು ಇರೋದು ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರದಿಂದ ನಾನು ವೇತನ ಪಡಿತಾ ಇದ್ದೀನಿ, ಸೌಲಭ್ಯ ಪಡಿತಾ ಇದ್ದೀನಿ, ಎಲ್ಲ ಓಕೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗ ನಾನು ಭಾರತ ಸರ್ಕಾರಕ್ಕೆ ಕಟ್ತೀನಿ. ಹೀಗೆ ಸುಮಾರಷ್ಟು ತೆರಿಗೆಗಳು, ನಾವು ವಾಸ ಮಾಡೋದು ರಾಜ್ಯದಲ್ಲಿ, ಸುಮಾರು ತೆರಿಗೆ ಭಾರತ ಸರ್ಕಾರಕ್ಕೆ ಕಟ್ತಾ ಹೋಗ್ತೀವಿ. CGST ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಯ್ತು. ಹೀಗೆ ಭಾರತ ಸಂಚಿತ ನಿಧಿಯಲ್ಲಿ ಬೃಹತ್ ಗಾತ್ರದ ಅಮೌಂಟ್ ಬಂದು ಕೂತ್ಕೊಳ್ಳುತ್ತೆ. ರಾಜ್ಯದಿಂದ ಬಂದಿರುತ್ತೆ ಕಾಂಟ್ರಿಬ್ಯೂಷನ್. ಅದನ್ನು ಆ ರಾಜ್ಯಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ಹೇಗೆ ಹಂಚ್ಕೋಬೇಕು, ರಾಜ್ಯ ಕೇಂದ್ರ ದುಡ್ಡು ಹೇಗೆ ಹಂಚ್ಕೋಬೇಕು ಅನ್ನೋದನ್ನು ಈ ಆಯೋಗಗಳು ಡಿಸೈಡ್ ಮಾಡಬೇಕು ಅಂತ ಸಂವಿಧಾನ ತಜ್ಞರು ಈ ಆಯೋಗವನ್ನು ಫಾರ್ಮ್ ಮಾಡ್ತಾರೆ. ಮತ್ತು ಕೆಲವೊಂದು ರಾಜ್ಯಗಳಿಗೆ ಗ್ರ್ಯಾಂಟಿನ್ ಏಡ್, ಸಹಾಯಧನ ಕೊಡಬೇಕು. ರಾಜ್ಯ ಹಣಕಾಸು ಆಯೋಗ ಅಂತ 92 ನಂತರ ಸೃಷ್ಟಿಯಾಯಿತು, 1992 ನಂತರ. ಅವುಗಳೇನಾದರೂ ಬೇಡಿಕೆ ಸಲ್ಲಿಸಿದ್ರೆ ಈ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಅಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅರ್ಬನ್ ಲೋಕಲ್ ಬಾಡೀಸು, ಮುನ್ಸಿಪಾಲ್ಟಿಗಳ ಬಗ್ಗೆ ಅವಕ್ಕೇನಾದರೂ ದುಡ್ಡು ಬೇಕು ಅಂತ ಇವು ಡಿಮ್ಯಾಂಡ್ ಸಲ್ಲಿಸಿದ್ದಲ್ಲಿ ಅದಕ್ಕೆ ದುಡ್ಡನ್ನು ಕೊಡುವ ಕೆಲಸ ಕೇಂದ್ರ ಹಣಕಾಸು ಆಯೋಗ ಮಾಡಬೇಕು. ಈ 3 ಕೆಲಸಗಳು ಕೇಂದ್ರ ಹಣಕಾಸು ಆಯೋಗಕ್ಕಿರುತ್ತೆ. ಕೇಂದ್ರ ಹಣಕಾಸು ಆಯೋಗದ ಕುರಿತು ಒಂದು ಕ್ವಿಕ್ ಲುಕ್ ಮಾಡೋದಾದರೆ, ಸಂವಿಧಾನ ಆರಂಭವಾಗಿ 2 ವರ್ಷದೊಳಗೆ ಒಂದು ಕೇಂದ್ರ ಹಣಕಾಸು ಆಯೋಗವನ್ನು ನಿರ್ಮಿಸತಕ್ಕದ್ದು, ಅದರಲ್ಲಿ 4 ಜನ ಸದಸ್ಯರಿರತಕ್ಕದ್ದು ಅಂತ ಎಲ್ಲ ಭಾರತ ಸಂವಿಧಾನ ಹೇಳಿತ್ತು. ಆ ಪ್ರಕಾರ ಮೊಟ್ಟ ಮೊದಲ ಆಯೋಗವನ್ನು 51ರಲ್ಲೇ ರಚನೆ ಮಾಡಿದ್ರು. ಆ ಆಯೋಗದ ಪೀರಿಯಡ್ 52ರಿಂದ 57. ಅಂದರೆ ಒಂದು ಹಣಕಾಸು ಆಯೋಗ 5 ವರ್ಷಕ್ಕೆ ತನ್ನ ರಿಪೋರ್ಟ್ ಕೊಡುತ್ತೆ. ಈ 5 ವರ್ಷದಲ್ಲಿ ಹೇಗೆ ದುಡ್ಡು ಹಂಚ್ಕೋಬೇಕು, ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಡಬೇಕು, ಆಂಧ್ರ ಪ್ರದೇಶಕ್ಕೆ ದುಡ್ಡು ಕೊಡಬೇಕು, ಈ ಥರ. ಮೊದಲ 5 ವರ್ಷದ ಮೊದಲ ಆಯೋಗದ ಅಧ್ಯಕ್ಷರು ಯಾರು ಅಂದರೆ KC ನಿಯೋಗಿ. ಇದು ಎವರ್ಗ್ರೀನ್ ಕ್ವಶನ್. ಮೊದಲ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಕೇಳ್ತಿರ್ತಾರೆ, KC ನಿಯೋಗಿ ಆಗ್ತಾರೆ. ಅದಾದಮೇಲೆ ಮತ್ತೆಲ್ಲ ಜಂಪ್ ಮಾಡ್ಕೊಂಬಂದಿದ್ದೀನಿ. ನಾನು ಇತ್ತೀಚೆಗೆ ಬಂದಿದ್ದೀನಿ 13, 14, 15. 13ನೇ ಹಣಕಾಸು ಆಯೋಗ 14, 15. 13ನೇ ಹಣಕಾಸು ಆಯೋಗ 2010ರಿಂದ 15, 5 ವರ್ಷಕ್ಕೊಂದು ಹಣಕಾಸು ಆಯೋಗ ಇರ್ತವೆ ಅಂತ ಹೇಳ್ತಾ ಇದ್ದೀನಿ. 14ನೇ ಹಣಕಾಸು ಆಯೋಗ 2015ರಿಂದ 20ಕ್ಕೆ ವರ್ಕ್ ಮಾಡ್ತಾ ಇದೆ. ಈಗ ನಡೀತಾ ಇರುವುದು ಅದರ ವರದಿ ಪ್ರಕಾರ. 15ನೇ ಹಣಕಾಸು ಆಯೋಗ 2020ರಿಂದ 25ಕ್ಕೆ ಹೇಗೆ ಫೈನಾನ್ಷಿಯಲ್ ಶೇರ್ ಆಗಬೇಕು ಅಂತ ರಿಪೋರ್ಟ್ ಕೊಡೋಕ್ಕೆ NK ಸಿಂಗ್ ಅವ್ರ ನೇತೃತ್ವದಲ್ಲಿದೆ. 13ನೇ ಹಣಕಾಸು ಆಯೋಗ ವಿಜಯ್ ಕೇಲ್ಕರ್ ಅವ್ರು ಹೇಗೆ ಪಾಲು ಮಾಡಿದ್ರು ಅಂದರೆ, ಕೇಂದ್ರದ ಪಾಲು 68%, ರಾಜ್ಯದ ಪಾಲು 32% ಅಂತ. ಅದ್ರ ಜೊತೆ ಗ್ರ್ಯಾಂಟಿನ್ ಏಡ್ಸ್ ಬೇರೆ ಎಲ್ಲ ಇತ್ತು. ಜಸ್ಟ್ ಎಕ್ಸಾಮಲ್ಲಿ ಕೇಳಿದ್ರೆ 68-32 ಅನುಪಾತದಲ್ಲಿ ಹಂಚಿಕೆ ಮಾಡಿದರು. ನೆಕ್ಸ್ಟ್ ಬಂದಂಥ 14ನೇ ಹಣಕಾಸು ಆಯೋಗದ YV ರೆಡ್ಡಿ ಅವರು 58 and 42 ಅವ್ರ ನೇತೃತ್ವದ ಸಭೆಯಲ್ಲಿ ಹಿಂಗೆ ಹಂಚಿಕೆ ಮಾಡಿದ್ರು.
ಕೇಂದ್ರದ ಪಾಲು 10% ಕಡಿಮೆ ಆಯಿತು, ರಾಜ್ಯದ ಪಾಲು 10% ಜಾಸ್ತಿ ಆಯಿತು. 58-42 ಪಾಲು ಹಂಚ್ಕೊಳ್ರಿ, ಕೇಂದ್ರಕ್ಕೆ 58 ರೂಪಾಯಿ, ರಾಜ್ಯಕ್ಕೆ 42 ರೂಪಾಯಿ ಶೇರ್ ಮಾಡ್ತು. ಈಗ ಫಾರ್ಮ್ ಆಗಿರುವಂಥ 15ನೇ ಹಣಕಾಸು ಆಯೋಗ, ಕೇಂದ್ರ ಹಣಕಾಸು ಆಯೋಗ 2020 ಏಪ್ರಿಲ್ 1ರಿಂದ ಜಾರಿಗೆ ಬರಬೇಕದು, ನೆಕ್ಸ್ಟ್ ಇಯರಿಂದ. NK ಸಿಂಗ್ ಅವರ ನೇತೃತ್ವ ಇದೆ. ಹೇಗೆ ಪಾಲ್ ಮಾಡ್ತಾರೆ ಇನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ, ವೇಟಿಂಗ್ ಫಾರ್ ದಟ್. ಇದು ಕೇಂದ್ರ ಹಣಕಾಸು ಆಯೋಗ, ಭಾರತ ಸರ್ಕಾರ ಮತ್ತು ಸ್ಟೇಟ್ ಗೌರ್ಮೆಂಟು ಯೂನಿಯನ್ ಟೆರಿಟರೀಸ್ ನಡುವೆ ದುಡ್ಡನ್ನು ಹಂಚೋದ್ರ ಸಂಬಂಧ ಇರುತ್ತೆ. ನೆಕ್ಸ್ಟ್ ಹೋಗೋಣ, ಯಾವ ವಿಧಿಗಳಲ್ಲಿ ರಾಜ್ಯ ಹಣಕಾಸು ಆಯೋಗದ ಕುರಿತು ಪ್ರಸ್ತಾಪವಿದೆ. ಸ್ಟೇಟ್ ಫೈನಾನ್ಸ್ ಕಮಿಷನ್. ಸ್ಟೇಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಪ್ರಸ್ತಾಪ ಇರೋದು 243I ಮತ್ತು 243Y ಎರಡು ಕಡೆ ಪ್ರಸ್ತಾಪ ಬರುತ್ತೆ. ಯಾಕೆ ಎರಡು ಸೈಡ್ ಪ್ರಸ್ತಾಪ ಬರುತ್ತೆ ಅಂದರೆ 73ನೇ ತಿದ್ದುಪಡಿ RLBಗಳ ಬಗ್ಗೆ ಬರುತ್ತೆ. RLB ರೂರಲ್ ಲೋಕಲ್ ಬಾಡೀಸ್, ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಏನು 3 ಟೈರ್ ಗೌರ್ಮೆಂಟ್ ಬರುತ್ತಲ್ಲ, 3 ಹಂತ, ಅದ್ರ ಕುರಿತು ಬರುತ್ತೆ. ಇದು 243ನೇ ಐನಲ್ಲಿ ರಾಜ್ಯ ಹಣಕಾಸು ಆಯೋಗವಿದ್ದು ರಾಜ್ಯ ಸರ್ಕಾರದಿಂದ ಅನುದಾನ ಪಡೆಯೋ ಬಗ್ಗೆ ಇದು ಹೇಳುತ್ತೆ. 74ನೇ ತಿದ್ದುಪಡಿ ಇದೆಯಲ್ಲ, ಇದು 92ನಲ್ಲೇ ಆಗುತ್ತೆ. 93ಯಿಂದ ಆಫ್ಟರ್ ಜಾರಿಗೆ ಬರ್ತವೆ. 92ನಲ್ಲಾದಂಥ 74ನೇ ತಿದ್ದುಪಡಿ ULBಗಳ ಬಗ್ಗೆ ಬರುತ್ತೆ. ಅರ್ಬನ್ ಲೋಕಲ್ ಬಾಡೀಸ್. ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಈ ನಗರ ಆಡಳಿತಗಳು, ಪಟ್ಟಣ ಪಂಚಾಯಿತಿ, ಪುರಸಭೆಗಳು, ನಗರಸಭೆಗಳು, ಮಹಾನಗರ ಪಾಲಿಕೆಗಳು, ಇದಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಹೇಗೆ ದುಡ್ಡು ಕೊಡಬೇಕು ಆ ಬಗ್ಗೆ 243Y. ಹಾಗಂತೇಳಿ 2 ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳು ಇರಲ್ಲ, ಒಂದೇ ಸ್ಟೇಟ್ ಫೈನಾನ್ಸ್ ಕಮಿಷನ್. ಈ ವಿಧಿ ಅಂಡರಲ್ಲಿ RLBಗಳಿಗೆ, ಈ ವಿಧಿ ಅಂಡರಲ್ಲಿ ULBಗಳಿಗೆ ಫೈನಾನ್ಷಿಯಲ್ ಶೇರ್ ಮಾಡೋದ್ರ ಕುರಿತು ಇಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ನೆಕ್ಸ್ಟ್ ಹೋಗೋಣ, ರಾಜ್ಯ ಹಣಕಾಸು ಆಯೋಗದ ಕೆಲಸ ಏನು ಅಂದರೆ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರ ನಡುವೆ ಆದಾಯ ಹಂಚಿಕೆ. ನಾನೀಗ ಶಿಕಾರಿಪುರ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಂಡರಲ್ಲಿ ಇದ್ದೀನಿ, ಪುರಸಭೆ ಅಂಡರಲ್ಲಿ. ಇಲ್ಲಿ ಕಟ್ಟುವ ತೆರಿಗೆಗಳನ್ನೆಲ್ಲ ಇವರು ರಾಜ್ಯ ಸರ್ಕಾರಕ್ಕೆ ಜಮಾ ಮಾಡ್ತಾರೆ. ರಾಜ್ಯ ಸರ್ಕಾರ ಆ ದುಡ್ಡು ಇಟ್ಕೊಂಡು ನಮ್ಮೂರಿಗೆ ಬೇಕಾದ ವಾಟರ್ ಫೆಸಿಲಿಟಿ, ಪವರ್ ಫೆಸಿಲಿಟಿ ಇವೆಲ್ಲ ಒದಗಿಸ್ಬೇಕು. ಅದಕ್ಕೆ ಬೇಕಾದ ಫಂಡನ್ನು ಕೊಡುತ್ತೆ. ನಿಮ್ಮ ಹಳ್ಳಿನಲ್ಲಿ, ನೀವು ಯಾವ್ದಾದ್ರು ಹಳ್ಳಿನಲ್ಲಿದ್ದರೆ ನೀವು ಕಟ್ಟೋ ತೆರಿಗೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುತ್ತೆ. ಆ ಹಳ್ಳಿಗೆ ಬರಬೇಕಾದ ತೆರಿಗೆಗಳು, ಆದಾಯದ ಹಂಚಿಕೆ, ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸರ್ಕಾರಕ್ಕೆ ಬರ್ಬೋದಾದ ಆದಾಯ ಹಂಚಿಕೆ ಬಗ್ಗೆ ಈ ಹಣಕಾಸು ಆಯೋಗ ಹೇಳುತ್ತೆ. ಜೊತೆಗೆ ಸ್ಥಳೀಯ ಸರ್ಕಾರಗಳಿಗೆ ಗ್ರಾಂಟಿನೇಟ್ ಸಹಾಯಧನ ಏನಾದರೂ ಬೇಕಿದ್ದರೆ ಈ ವಿಧಿನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದು ರಾಜ್ಯ ಹಣಕಾಸು ಆಯೋಗದ ಕೆಲಸ ಆಗಿರುತ್ತೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಒಂದಿಷ್ಟು ಕ್ವಿಕ್ ಲುಕ್ ಮಾಡೋದಾದರೆ, ಇದು ಫಾರ್ಮ್ ಮಾಡಿರೋದು 1-2 ವರ್ಷ ಹಿಂದಿರುತ್ತೆ. ಅವರು ತೀರ್ಪಿನ ಅವಧಿ ಅಂತೀವಿ, ಪೆರಿಡ್. ಈ ಪೀರಿಯಡಲ್ಲಿ ಇದು ಕೆಲಸ ಮಾಡ್ತು ಅಂತ. ಫಸ್ಟ್ ಮಾಡಿದ ಮೊದಲ ರಾಜ್ಯ ಹಣಕಾಸು ಆಯೋಗದ 97ಇಂದ 2002 5 ವರ್ಷ ಕೆಲಸ ಮಾಡುತ್ತೆ. ಇದಕ್ಕೆ ಇಬ್ಬಿಬ್ಬರು ಅಧ್ಯಕ್ಷರಿರ್ತಾರೆ. ಮೊಟ್ಟ ಮೊದಲು G. ಅಶ್ವಥ್ ನಾರಾಯಣ್ ಅಂತ ಇದ್ದರು, ಅವರು ನಿವೃತ್ತಿ ಅಥವಾ ರಿಸೈನ್ ಆಗುತ್ತೆ. ಆ ನಂತರ ಬಂದವರು G. ತಿಮ್ಮಯ್ಯ. ವೆರಿ ಪಾಪ್ಯುಲರ್ G. ತಿಮ್ಮಯ್ಯ ಆಯೋಗ ಅಂತೀವಿ, ಬಿಕಾಸ್ ವರದಿ ಸಬ್ಮಿಟ್ ಮಾಡಬೇಕಾದ್ರೆ ಸೈನ್ ಬಿದ್ದಿದ್ದು G. ತಿಮ್ಮಯ್ಯ ಅವ್ರದ್ದು. ಬಟ್ ಫಸ್ಟ್ 2 ಇಯರ್ ಕೆಲಸ ಮಾಡಿದವರು ಅಶ್ವಥ್ ನಾರಾಯಣ್. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ರಾಜ್ಯದ್ದು ಕೇಳಿದರೆ, ಇವೆರಡು ಚಾಯ್ಸಲ್ಲಿ ಅಶ್ವಥ್ ನಾರಾಯಣ್ ಇದ್ದರೆ ಅದು ಫಸ್ಟ್ ಚಾಯ್ಸ್ ಆಗಬೇಕು. ಅದು ಇಲ್ಲದೇ ಇದ್ದಲ್ಲಿ G. ತಿಮ್ಮಯ್ಯ ಅವರು ಆಗ್ತಾರೆ. ಎರಡನೇ ಆಯೋಗ 2006ರಿಂದ 2011. ಸರ್ 4 ವರ್ಷ ಗ್ಯಾಪ್ ಆಯ್ತಲ್ಲ. ಈ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳು ರೆಗ್ಯುಲರಾಗಿ ವರ್ಕ್ ಮಾಡಿಲ್ಲ, ಮಧ್ಯ ನಮ್ಮ ಸ್ಟೇಟಲ್ಲಿ ಗ್ಯಾಪ್ ಆಗಿದೆ. ಆ 4 ವರ್ಷಕ್ಕೆ ಈ ಆಯೋಗದ ವರದಿನೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. 6 to 11 5 ಇಯರ್ಗೆ TN ನರಸಿಂಹಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ಮಾಡಲಾಯಿತು. ಮಧ್ಯಂತರದಲ್ಲಿ ಬದಲಾವಣೆ ಆಗುತ್ತೆ. KP ಸುರೇಂದ್ರನಾಥ್ ಅವರು ಕಂಟಿನ್ಯೂ ಮಾಡ್ತಾರೆ. ವರದಿ ಸಿಗ್ನೇಚರ್ ಮಾಡಬೇಕಾರಿದ್ದವರು KP ಸುರೇಂದ್ರನಾಥ್. ಇಲ್ಲೂ ಅಷ್ಟೇ, ಪ್ರಶ್ನೆ ಹೇಗಿರುತ್ತೆ ನೋಡ್ಕೊಂಡು ಉತ್ತರ ಕೊಡಬೇಕು. ಈ ಆಯೋಗಕ್ಕೂ ಇಬ್ಬರು ಅಧ್ಯಕ್ಷರ ಕೆಲಸ ಮಾಡ್ತಾರೆ. ಮೂರನೇ ಆಯೋಗ 2011ರಿಂದ 2016 AG ಕೋಡ್ಗಿ. AG ಕೋಡ್ಗಿ ಅವರು 3rd ಸ್ಟೇಟ್ ಫೈನಾನ್ಸ್ ಕಮಿಷನ್ 3rd SFC ಅಧ್ಯಕ್ಷರಿದ್ದರು. ಆ್ಯಂಡ್ 4th ಫೈನಾನ್ಸ್ ಕಮಿಷನ್ 2018ರಿಂದ 23 CG ಚಿನ್ನಸ್ವಾಮಿ ಅವರ ನೇತೃತ್ವದಲ್ಲಿ ಫ್ರೇಮ್ ಆಗಿದೆ, ವರದಿ ಕೊಟ್ಟಿದ್ದಾರೆ. ಈ 5 ವರ್ಷಕ್ಕೆ ಅವರ ವರದಿ ಪ್ರಕಾರ ಹಣಕಾಸು ಹಂಚಿಕೆ ಏನೀಗ ರಾಜ್ಯ ಸರ್ಕಾರದಿಂದ ನಮ್ಮ ಮುನ್ಸಿಪಾಲ್ಟಿಗೆ, ರಾಜ್ಯ ಸರ್ಕಾರದಿಂದ ನಿಮ್ಮ ಗ್ರಾಮ ಪಂಚಾಯತಿಗೆ, ನಿಮ್ಮ ಜಡ್ಪಿಗೆ, ನಿಮ್ಮ TPಗೆ ದುಡ್ಡು ಬರುತ್ತಲ್ಲ, ಈ ವರದಿಗಳ ಪ್ರಕಾರ ಬರ್ತಾ ಇರುತ್ತೆ. ಇದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಕತೆ. ಕ್ಲಿಯರ್. ನೆಕ್ಸ್ಟ್ ಹೋಗೋಣ, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ
ರಾಜ್ಯ ಕ್ಷೇತ್ರದೊಳಗೆ ನಡೆಯುವ ವ್ಯಾಪಾರ, ವಾಣಿಜ್ಯ, ಪರಸ್ಪರ ವ್ಯವಹಾರ ಕುರಿತು ಉಲ್ಲೇಖವಿದೆ. ಇಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ಕೋತೀವಿ ನಾವು. ಫೈನಾನ್ಸ್ ಇಸ್ ಡಿಫ್ರೆಂಟ್, ಕಾಮರ್ಸ್ ಇಸ್ ಡಿಫ್ರೆಂಟ್. ಇದೆಲ್ಲ ಕಾಮರ್ಸ್ ರಿಲೇಟೆಡ್, ವ್ಯಾಪಾರ. ಈಗ ಫೈನಾನ್ಸ್ ಮಿನಿಸ್ಟ್ರೇ ಬೇರೆ ಇರ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ, ಇನ್ಚಾರ್ಜ್ ಆಗಿ ಪಿಯೂಷ್ ಗೋಯಲ್ ಇದ್ದಾರೆ. ಈಗ ಕಾಮರ್ಸ್ ಮಿನಿಸ್ಟರ್ ಬೇರೆ ಇರ್ತಾರೆ, ಅವರು ವ್ಯವಹಾರಗಳ ಕುರಿತು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹೀಗೆ ಕಾಮರ್ಸ್ ಮಿನಿಸ್ಟ್ರು ಅನ್ನೋದು ಒಂದು ಎಕಾನಮಿಕ್ ಕಾನ್ಸೆಪ್ಟೇ ಅದು. ಅದರ ಕುರಿತು ಯಾವ ಭಾಗದಲ್ಲಿ ಉಲ್ಲೇಖವಿದೆ ಅಂತ ಅಂದರೆ ಭಾಗ 13ರಲ್ಲಿದೆ. ಏನೇನು ಬಿಸ್ನೆಸ್ ನಡಿಬೇಕು, ಟ್ರೇಡ್ ಹೆಂಗೆ ನಡಿಬೇಕು, ಪರಸ್ಪರ ಕಮ್ಯುನಿಕೇಷನ್ ಹೇಗಿರಬೇಕು ಬಿಸ್ನೆಸ್ಲಿ, ಇದನ್ನು ಈ ಭಾಗದಲ್ಲಿ ಸುಮಾರು 301ರಿಂದ 7ನೇ ವಿಧಿವರೆಗೂ ಕಾಮರ್ಸ್, ಟ್ರೇಡ್ ಆ್ಯಂಡ್ ಇಂಟರ್ಕೋರ್ಸ್ ವಿತಿನ್ ದ ಟೆರಿಟರಿ ಆಫ್ ಇಂಡಿಯಾ, ಇದಷ್ಟು ಕುರಿತು 7 ವಿಧಿಗಳು ಪ್ರಸ್ತಾಪ ಆಗತ್ತೆ. ಇಲ್ಲಿ ಎಲ್ಲ ವಿಧಿಗಳು ನೆನ್ಪಿಡೋದು ನೀಡಿಲ್ಲ, ನಿಮಗೆ ಹೇಳಿದ್ನಲ್ಲ, ಒಂದು 10 ಕಲಿಸ್ತಾ ಇದ್ದೀನಿ. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಸ್ಟ್ರೈಟ್ ಹೊಡೆದಾಕ್ಬೋದು ನೀವು. ನೆಕ್ಸ್ಟ್ ಹೋಗೋಣ. ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಕುರಿತಾಗಿ ಉಲ್ಲೇಖವಿದೆ? ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಇದು ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ತುಂಬ ಲೆಂತಿ ವಿಡಿಯೋ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಆ್ಯಂಡ್ ಸ್ಟೇಟ್ ಎಮರ್ಜೆನ್ಸಿ ಒಂದು ವಿಡಿಯೋ ಇದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಂದು ವಿಡಿಯೋ ಇದೆ. ಅಲ್ಲಿ ಡಿಟೇಲಾಗಿ ನೀವು ನೋಡ್ಕೊಳ್ಳಿ. ಇಲ್ಲಿ ಜಂಪ್ ಆಗ್ತೀನಿ ನಾನು. 360ನೇ ವಿಧಿಯಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಡಿಟೇಲ್, ಏನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದರೆ ಯಾಕಾಗತ್ತೆ, ಯಾವಾಗ ಆಗುತ್ತೆ, ಇದು ಆರ್ಥಿಕ ಕಷ್ಟಗಳಲ್ಲಿ ಇರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್, ಸಂವಿಧಾನದ ಭಾಗ 18ರಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ 360ನೇ ವಿಧಿಯಲ್ಲಿ ಪ್ರಸ್ತಾಪ ಇದೆ. ಆ್ಯಂಡ್ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ಜಿ ಎಸ್ ಟಿಯು ಒಂದು ಸಂವಿಧಾನಿಕ ಮಾನ್ಯತೆ ಪಡೆದಂಥ ಒಂದು ವಿಧಿ. ಯಾವ ತಿದ್ದುಪಡಿ ಮೂಲಕ ಆಯಿತು? ಯಾವ ತಿದ್ದುಪಡಿ? ಕಾಯ್ದೆ ಮೂಲಕ ಆಯಿತು, ಆ್ಯಕ್ಟ್ ಮೂಲಕ ಆಯಿತು. ದ ಆ್ಯಕ್ಟ್ ಈಸ್ 101, 101ನೇ ತಿದ್ದುಪಡಿ ಕಾಯ್ದೆ, ಆ್ಯಕ್ಟ್. ಬಿಲ್ ಕೇಳಿದರೆ, ಸಮ್ಟೈಮ್ ಬಿಲ್ ಕೇಳ್ತಾರೆ. ಜಿ ಎಸ್ ಟಿ 122ನೇ ಬಿಲ್ನಲ್ಲಾಗತ್ತೆ. ಬಿಲ್ ಏನು ಪಾರ್ಲಿಮೆಂಟಲ್ಲಿ ಮಂಡಿಸಿದಾಗ ಇರುವ ಸ್ಟೇಟಸ್, ಯಾವಾಗ ರಾಷ್ಟ್ರಪತಿಯವರ ಅಸೆಂಟ್ ಬೀಳುತ್ತಲ್ಲ, ಬಿದ್ದ ನಂತರ ಅದನ್ನು ಆ್ಯಕ್ಟ್ ಅಂತ ಕರಿತೀವಿ, ಕಾಯ್ದೆಯಾಗಿ ಜಾರಿಗೆ ಬಂತು ಅಂತ. ಅದು 101ನೇ ಕಾಯ್ದೆ ಆಗಿದೆ. ಜಿ ಎಸ್ ಟಿ ಸುಮಾರಷ್ಟು ಸಂವಿಧಾನದಲ್ಲಿ ಬದಲಾವಣೆ ತರುತ್ತೆ. ಸೇರ್ಪಡೆ ಎಲ್ಲೆಲ್ಲಾಯಿತು ಅಂದರೆ 246 ಏಗಾಗಿದೆ, 269 ಏಗಾಗಿದೆ, 279 ಎಗೆ. ಆ ಜಾಗದಲ್ಲಿ ಹೊಸ ವಿಧಿಗಳು ಸೇರ್ಪಡೆ ಆದವು. ನಿರಸಿತ ತೆಗೆದಾಕ್ಲಾಯಿತು. 268 ಎ ವಿಧಿಯನ್ನು ಜಿ ಎಸ್ ಟಿಗೆ ಇದು ಸಂಬಂಧಿಸ್ಪಡಲ್ಲ, ಮ್ಯಾಚ್ ಆಗಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡ್ತಾರೆ, ಡಿಲಿಷನ್ ಅಂತ ಕರಿತೀವಿ. ನೆಕ್ಸ್ಟ್, ತಿದ್ದುಪಡಿ ಸ್ವಲ್ಪ ಬದಲಾವಣೆ ಮಾಡಿದ್ದು ಎಲ್ಲೆಲ್ಲಿ ಅಂತ ಅಂದರೆ 248, 49, 50, 68, 69, 70, 271, 286, 366, 368 ಇಷ್ಟು ಕಡೆ ಇದನ್ನು ತಿದ್ದುಪಡಿ ಮಾಡಲಾಯಿತು. ಜೊತೆಗೆ 6ನೇ ಶೆಡ್ಯೂಲ್ ಈ ಬುಡಕಟ್ಟು ರಾಜ್ಯಗಳ ಸಂಬಂಧಪಟ್ಟು, 7ನೇ ಶೆಡ್ಯೂಲ್ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರುತ್ತೆ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡೋಣ. ಇಷ್ಟು ಕಡೆ ಜಿ ಎಸ್ ಟಿ ಅನ್ನೋದು ಸಂವಿಧಾನವನ್ನು ಅಲ್ಲಾಡಿಸ್ಬಿಟ್ಟಿದೆ. ಅಲ್ಲಿಗೆ ಜಿ ಎಸ್ ಟಿ ಅಂದರೆ ನಿಮಗೆ ಕೇವಲ ಫೈನಾನ್ಸ್ ಬಿಲ್ ಅಲ್ಲ, ಅದು ಸಂವಿಧಾನಕ್ಕೆ ಇನ್ಕ್ಲೂಡ್ ಆಗಿದೆ, ಡಿಲೀಟ್ ಮಾಡಿದೆ, ಮಾಡಿಫೈ ಮಾಡಿದೆ. ಅಷ್ಟೊಂದು ದೊಡ್ಡ ಜಿ ಎಸ್ ಟಿ ಸುಧಾರಣೆಗಳು. ಇದ್ರ ಬಗ್ಗೆ ಪ್ರತ್ಯೇಕ ಕ್ಲಾಸಲ್ಲಿ ನಿಮಗೆ ಡಿಟೇಲ್ ಡಿಸ್ಕಸ್ ಮಾಡ್ತೀನಿ. ಎಂಡ್ ಆಫ್ ದಿ ಕ್ಲಾಸ್ ಒಂದಿಷ್ಟು ರೀಕಾಲ್ ಮಾಡೋಣ. ಭಾಗ 5 ಏನಿತ್ತು, 6 ಏನಿತ್ತು, 12 ಏನಿತ್ತು, 13 ಏನಿತ್ತು, 18 ಏನಿತ್ತು, ಇಷ್ಟು ಭಾಗಗಳು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಭಾಗ 5ರಲ್ಲಿ ಕೇಂದ್ರ ಒಕ್ಕೂಟದ ಬಗ್ಗೆ ಹೇಳಿದೆ, ಬಜೆಟ್ ಏನಿದೆ ಅದ್ರ ರಿಲೇಟೆಡ್ ಇರುತ್ತೆ. ಈ ಥರದ ಮ್ಯಾಟ್ರ್ಗಳು, ಕೆಲವೊಂದು ವಿಧಿಗಳನ್ನು ನೀವು ರೀಕಾಲ್ ಮಾಡ್ಕೊಳ್ಳಿ. ದೆನ್ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ಬಾಯ್ ಬಾಯ್.